ಮೊನಾಪೊಲಿಸ್ಟಿಕ್ ಕಾಂಪಿಟಿಷನ್ ಅಂತ ಪರಿಕಲ್ಪನೆ ಇದು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಮತ್ತು ಏಕಸ್ವಾಮ್ಯಗಳ ಸಮ್ಮಿಶ್ರಣವಾಗಿದೆ. ಕೆಲವಷ್ಟು ವಿಷಯಗಳನ್ನು ಪರಿಪೂರ್ಣ ಪೈಪೋಟಿಯಿಂದ ಪಡೆದುಕೊಂಡಿದ್ದರೆ, ಕೆಲವೊಂದಿಷ್ಟು ವಿಚಾರಗಳನ್ನು ಮೊನಾಪೊಲಿಯಿಂದ ಪಡೆದುಕೊಂಡು ಎರಡನ್ನು ಮಿಕ್ಸ್ ಮಾಡಿ, ಮಿಶ್ರಣ ಮಾಡಿ ನಮಗೆ ತಿಳಿಸಿಕೊಡುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಅರ್ಥಶಾಸ್ತ್ರದಲ್ಲಿ 6 ಆರ್ಥಿಕ ಚಟುವಟಿಕೆಗಳಿವೆ. ಮುಖ್ಯವಾಗಿ ಅನುಭೋಗ, ಉತ್ಪಾದನೆ, ವಿನಿಮಯ, ವಿತರಣೆ, ಸಾರ್ವಜನಿಕ ಹಣಕಾಸು ಮತ್ತು ಯೋಜನೆಗಳು. ಅದರಲ್ಲಿ 3ನೇದು ಮುಖ್ಯವಾಗಿರೋದು ಎಕ್ಸ್ಚೇಂಜ್ ಅಂತ, ವಿನಿಮಯ ಅಂತ. ಒಂದು ವಸ್ತುವನ್ನು ಇನ್ನೊಂದು ವಸ್ತುವಿಗೆ ವಿನಿಮಯ ಮಾಡಿಕೊಳ್ಳುವುದನ್ನು ವಿನಿಮಯ ಅಂತ ಕರೀತಾರೆ. ಈಗ ಈ ಪದ್ಧತಿ ಇಲ್ಲದೇ ಇರುವುದರಿಂದ ವಸ್ತುಗಳಿಗೆ ಹಣವನ್ನು ಕೊಟ್ಟು ಪಡ್ಕೊಳ್ತೀವಿ. ಆದರೆ ಕೊಳ್ಳುವವರು ಮತ್ತು ಮಾರುವವರು ತಮ್ಮ ವಸ್ತುಗಳನ್ನು ಕೊಳ್ಳುವ ಮತ್ತು ಮಾರುವ ಪ್ರಕ್ರಿಯೆಯನ್ನು ವಿನಿಮಯ ಅಂತ ಕರೀತಾರೆ. ಈ ವಿನಿಮಯ ಮಾಡಬೇಕಾದ್ರೆ ಮುಖ್ಯವಾಗಿ ಅನೇಕ ಅಂಶಗಳು ಇದ್ದಾವೆ, ಕಾಂಪೊನೆಂಟ್ಸ್ ಅಂತ ಕರೀತಾರೆ. ಅವುಗಳೆಂದರೆ, ಮೊದಲನೇದಾಗಲ್ಲಿ ವ್ಯಾಪಾರ ನಡಿಬೇಕು. ಒಬ್ಬರು ಒಂದು ವಸ್ತುವನ್ನು ತಂದು ಕೊಡಲಿಕ್ಕೆ ತಯಾರಿರಬೇಕು, ಇನ್ನೊಬ್ಬರು ಪಡ್ಕೊಳ್ಳಿಕ್ಕೆ ರೆಡಿ ಇರಬೇಕು. ಇದನ್ನು ವ್ಯಾಪಾರ ಅಂತ ಕರೀತಾರೆ. ಎರಡನೇದಾಗಿ ಇಬ್ಬರ ಹತ್ರ ಹಣ ಇರಬೇಕು. ಕೊಳ್ಳೋನ ಹತ್ರ ಹಣ ಇರಬೇಕು, ಮಾರೋನ ಹತ್ರ ಹಣ ಇರಬೇಕು. ಮತ್ತು ವಸ್ತು ಕೂಡ ಇರಬೇಕು. ಯಾವ ವಸ್ತುವನ್ನು ಮಾರಾಟ ಮಾಡ್ತಾ ಇದೀವಿ ಅದು ಕೂಡ ಇರಬೇಕು. ಮತ್ತು ಮುಖ್ಯವಾಗಿ ಮಾರುವವರು ಮನುಷ್ಯರು ಇರಬೇಕು, ಕೊಳ್ಳುವವರು ಮತ್ತು ಮಾರು. ಈ ಎಲ್ಲ ಅಂಶಗಳಿದ್ದರೆ ಮಾತ್ರ ಅದನ್ನು ಮಾರುಕಟ್ಟೆ ಅಂತ ಕರೀತಾರೆ. ಈ ಎಲ್ಲ ಇದ್ದರೆ ಮಾತ್ರ ವಿನಿಮಯ ನಡೆಯುತ್ತೆ. ಮಾರುಕಟ್ಟೆ ಅನೇಕ ರೀತಿಯಾಗಿದೆ. ಒಂದು ಪ್ಲೇಸ್ ಬೇಸ್ಡ್ ಮಾರ್ಕೆಟ್, ಹಳ್ಳಿ ಮಾರುಕಟ್ಟೆ, ಸಿಟಿ ಮಾರುಕಟ್ಟೆ, ಲೋಕಲ್ ಮಾರುಕಟ್ಟೆ, ನ್ಯಾಷನಲ್ ಮಾರುಕಟ್ಟೆ, ಅಂತಾರಾಷ್ಟ್ರೀಯ ಮಾರುಕಟ್ಟೆ ಅಂತೆಲ್ಲ ಅನೇಕ ಜಾಗಗಳನ್ನು ಆಧರಿಸಿ ಶನಿವಾರ ಸಂತೆ, ಸೋಮವಾರ ಸಂತೆ ಇತ್ಯಾದಿ. ಎರಡನೇದು ಟೈಮ್ ಬೇಸ್ಡ್ ಮಾರ್ಕೆಟ್, ಕಾಲವನ್ನು ಆಧರಿಸಿ ಮಾರುಕಟ್ಟೆ. ಆಲ್ಫ್ರೆಡ್ ಮಾರ್ಷಲ್ ಅವರು 4 ರೀತಿಯ ಕಾಲವನ್ನು ವಿಂಗಡಣೆ ಮಾಡಿದ್ದಾರೆ. ಕಾಲ ಎಷ್ಟು ಬೇಕಾದ್ರೂ ವಿಂಗಡಣೆ ಮಾಡ್ಬೋದು, ಸೆಕೆಂಡ್ಸು, ಮಿನಿಟ್ಸು ಅಂತ. ಅದೇ ರೀತಿ ವೆರಿ ಶಾರ್ಟ್ ಪೀರಿಯಡ್, ಒಂದು 2-3 ತಿಂಗಳಿಗೆ ವೆರಿ ಶಾರ್ಟ್ ಪೀರಿಯಡ್ ಅಂತ, 2-3 ದಿವಸ ಅಥವಾ ಒಂದು ವಾರಕ್ಕೆ ವೆರಿ ಶಾರ್ಟ್ ಪೀರಿಯಡ್ ಅಂತ ಕರ್ಕೊಂಡಿದ್ದಾರೆ. 2-3 ತಿಂಗಳಿಗೆ ಶಾರ್ಟ್ ಪೀರಿಯಡ್ ಅಂತ ಕರ್ಕೊಂಡಿದ್ದಾರೆ. ಅದು 5 ವರ್ಷದವರೆಗೂ ಹೋಗ್ಬೋದು. ಇನ್ನೊಂದು ಲಾಂಗ್ ಪೀರಿಯಡ್ ಅಂತಂದರೆ 5ರಿಂದ 10 ವರ್ಷದ ತನಕ ಲಾಂಗ್ ಪೀರಿಯಡ್ ಅಂತ ಕರೀತಾರೆ. ಹಾಗೆಯೇ 10 ವರ್ಷದ ನಂತರ 20 ವರ್ಷ, 30 ವರ್ಷ ಆದರೆ ಅದನ್ನು ವೆರಿ ಲಾಂಗ್ ಪೀರಿಯಡ್ ಅಂತ 4 ರೀತಿ ಡಿವೈಡ್ ಮಾಡ್ಕೊಂಡಿದ್ದಾರೆ. ಇದು ಕಾಲವನ್ನು ಆಧರಿಸಿ ಆಗುವಂತಹ ಮಾರುಕಟ್ಟೆ ವಿಧಾನಗಳು. ಇನ್ನು ಗೂಡ್ಸ್ ಓರಿಯೆಂಟೆಡ್ ಮಾರ್ಕೆಟ್, ಈಗ ಫಿಶ್ ಮಾರ್ಕೆಟು, ವೆಜಿಟೇಬಲ್ ಮಾರ್ಕೆಟು, ಕೇಳಿದಿರಲ್ಲ ಸ್ಟಾಕ್ ಮಾರ್ಕೆಟು, ತರಾವರಿ ಮಾರುಕಟ್ಟೆಗಳು ಗೂಡ್ಸ್ ವಸ್ತುಗಳನ್ನು ಆಧರಿಸಿ ನಿರ್ಧಾರ ಆಗುತ್ತೆ. ಇನ್ನೊಂದು ಕಾಂಪಿಟೇಷನ್ ಬೇಸ್ಡ್, ಪರಸ್ಪರ ಪೈಪೋಟಿಯನ್ನು ಆಧರಿಸಿ ಮಾರುಕಟ್ಟೆ ನಿರ್ಧಾರ ಆಗುತ್ತೆ. ಅದರಲ್ಲಿ ಮುಖ್ಯವಾಗಿ 2 ವಿಧ ಇದೆ. ಒಂದು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ, ಇನ್ನೊಂದು ಅಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಂದರೆ ಏನು? ಕೊಳ್ಳುವವರ ಸಂಖ್ಯೆ ಮಾರುವವರ ಸಂಖ್ಯೆಗೆ ಸಮನಾಗಿರಬೇಕು. ಕೊಳ್ಳುವವರು ಮತ್ತು ಮಾರುವವರು ಸಮನಾಗಿದ್ದರೆ ಅದನ್ನು ಪರಿಪೂರ್ಣ ಪೈಪೋಟಿ ಅಂತ ಕರೀತಾರೆ. ನನಗೊಂದು ವಸ್ತು ಬೇಕು ಅಂತಂದರೆ ನಾನು ಇನ್ನೊಂದು ವಸ್ತು ಕೊಡೋಕ್ಕೆ ರೆಡಿ ಇರಬೇಕು. ಅದು ವಸ್ತು ವಿನಿಮಯ ಪದ್ಧತಿ ಆದರೂ ಆಗ್ಬೋದು. ಅಥವಾ ಕೊಳ್ಳುವವರ ಸಂಖ್ಯೆ ಮಾರುವವರ ಸಂಖ್ಯೆಗೆ ಸಮನಾಗಿದ್ದರೆ ಅದನ್ನು ಪರಿಪೂರ್ಣ ಅಂತ ಕರೀತಾರೆ. ಇನ್ನು ಅಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಂದರೆ ಏನು? ಕೊಳ್ಳುವವರ ಸಂಖ್ಯೆ ಮಾರುವವರ ಸಂಖ್ಯೆಗೆ ಒಂದೇ ಸಮಯ ಇರೋದಿಲ್ಲ, ಬದಲಾವಣೆ ಆಗುತ್ತೆ. ಮಾರುವವರೇ ಜಾಸ್ತಿ ಇರ್ಬೋದು, ಇಲ್ಲ ಕೊಳ್ಳುವವರೇ ಜಾಸ್ತಿ ಇರ್ಬೋದು. ಇದು ಮುಖ್ಯವಾಗಿ 4 ವಿಧಗಳಿವೆ. ಮೊದಲನೇದಾಗಿ ಮೊನಾಪೊಲಿ, ಏಕಸ್ವಾಮ್ಯ, ದ್ವಿಸ್ವಾಮ್ಯ, ಬಹುಜನ ಸ್ವಾಮ್ಯ ಮತ್ತು ಸ್ವಾಮಿಯುತ ಅಂತ. ಮೊನಾಪೊಲಿ, ಡುಯಾಪೊಲಿ, ಆಲಿಗಾಪೊಲಿ, ಮೊನಾಪೊಲಿಸ್ಟಿಕ್ ಕಾಂಪಿಟೇಷನ್ ಅಂತ. ಮೊನಾಪೊಲಿ ಅಂದರೆ ಒಬ್ಬನೇ ಸೆಲ್ಲರ್ ಇರ್ತಾನೆ, ಅನೇಕ ಜನ ಕೊಳ್ಳೋರು ಇರ್ತಾರೆ. ಡುಯಾಪೊಲಿ ಅಂದರೆ ಇಬ್ಬರು ಇರ್ತಾರೆ. ಆಲಿಗಾಪೊಲಿ ಅಂದರೆ ಕೆಲವು ಲೆಕ್ಕ ಮಾಡುವಷ್ಟು ಜನ ಸೆಲ್ಲರ್ಸ್ ಇರ್ತಾರೆ, ಅನಂತ ಸಿಕ್ಕಾಪಟ್ಟೆ ಜನ ಕೊಳ್ಳೋರು ಇರ್ತಾರೆ. ಇನ್ನು ಮೊನಾಪೊಲಿಸ್ಟಿಕ್ ಕಾಂಪಿಟೇಷನ್, ಇದು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಮತ್ತು ಏಕಸ್ವಾಮ್ಯ ಮಾರುಕಟ್ಟೆಗಳ ಮಿಶ್ರಣ ಆಗಿದೆ. ಇಲ್ಲಿ ಅನೇಕ ಜನ ಮಾರೋರು ಇರ್ತಾರೆ, ಅನೇಕ ಜನ ಕೊಳ್ಳೋರು ಇರ್ತಾರೆ. ಆದರೆ ಸಮನಾಗಿರೋದಿಲ್ಲ. ಮಾರೋರ ಸಂಖ್ಯೆ ಕಡಿಮೆ ಇರುತ್ತೆ, ಕೊಳ್ಳೋರ ಸಂಖ್ಯೆ ಜಾಸ್ತಿ ಇರುತ್ತೆ. ಅದೊಂದೇ ವ್ಯತ್ಯಾಸ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ, ಏಕಸ್ವಾಮ್ಯ, ದ್ವಿಸ್ವಾಮ್ಯ, ಬಹುಜನ ಸ್ವಾಮ್ಯ ಮತ್ತು ಮೊನಾಪೊಲಿಸ್ಟಿಕ್ ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆ, ಒಟ್ಟು 5 ಆಯಿತು. ಈಗ ಒಂದೊಂದಕ್ಕೂ ಗುಣಲಕ್ಷಣಗಳನ್ನು ನೋಡ್ಕೋತಾ ಹೋಗೋದಾದರೆ, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಸೆಲ್ಲರ್ಸ್ ಆರ್ ಈಕ್ವಲ್ ಟು ಬೈಯರ್ಸ್, ಕೊಳ್ಳೋರ ಸಂಖ್ಯೆ ಮಾರೋರ ಸಂಖ್ಯೆ ಸಮನಾಗಿರುತ್ತೆ. ಏಕಸ್ವಾಮ್ಯದಲ್ಲಿ ಒಬ್ಬನೇ ಸೆಲ್ಲರ್ ಇರ್ತಾನೆ, ದ್ವಿಸ್ವಾಮ್ಯದಲ್ಲಿ ಇಬ್ಬರು ಇರ್ತಾರೆ, ಆಲಿಗಾಪೊಲಿನಲ್ಲಿ ಅನೇಕ ಜನ, ಕೆಲವೊಂದಿಷ್ಟು ಜನ ಇರ್ತಾರೆ. ಮೊನಾಪೊಲಿಸ್ಟಿಕಲ್ಲಿ ತುಂಬ ಜನ ಇರ್ತಾರೆ, ಯಾರು ಸೆಲ್ಲರ್ಸ್. ಹಾಗೆಯೇ ಪರ್ಫೆಕ್ಟ್ ಕಾಂಪಿಟೇಷನ್ಲಿ ವಸ್ತುಗಳು ಒಂದೇ ರೀತಿಯಾಗಿರ್ತವೆ,
ಆದರೆ ಮೊನೋಪೊಲಿನಲ್ಲಿ ಕೆಲವು ವಸ್ತುಗಳು ಒಂದೇ ರೀತಿ ಇರುತ್ತೆ, ಕೆಲವು ವಸ್ತು ಬೇರೆ ಬೇರೆ ರೀತಿ ಇರುತ್ತೆ. ಡುಯೋಪೊಲಿನಲ್ಲೂ ಹಾಗೆ ವಸ್ತು ವೈವಿಧ್ಯತೆಯೂ ಇರುತ್ತೆ, ವಸ್ತು ಸಮಾನತೆಯೂ ಇರುತ್ತೆ. ಹಾಗೆಯೇ ಆಲಿಗೋಪೊಲಿನಲ್ಲೂ ಹಾಗೆ ಸಮಾನತೆ ವೈವಿಧ್ಯತೆ. ಮೊನೋಪೊಲಿಸ್ಟಿಕ್ಕಲ್ಲೂ ಹಾಗೆ ಹೆಟರೋಜಿನಿಟಿ, ಅಂದರೆ ಒಂದು ವಸ್ತುಗೆ ಒಂದೇ ಥರ ಇರೋದೇ ಇಲ್ಲ. ಉದಾಹರಣೆಗೆ ಸೋಪು ಅಂತಾದರೂ ಕೂಡ ಲಕ್ಸಲ್ಲಿರಲು ಎಲ್ಲ ಬೇರೆ ಬೇರೆ ಟೇಸ್ಟು, ಸ್ಮೆಲ್ಲು, ಆಮೇಲೆ ಕ್ವಾಲಿಟಿ, ಕ್ವಾಂಟಿಟಿ ವ್ಯತ್ಯಾಸವಾಗ್ತಾ ಹೋಗಿರುತ್ತೆ. ಹೀಗೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಒಂದೇ ರೀತಿಯ ವಸ್ತುಗಳಿದ್ದರೆ, ಮೊನೋಪೊಲಿಸ್ಟಿಕ್ ಕಾಂಪಿಟೇಷನ್ಲಿ ಹೆಟರೋಜಿನಿಟಿ ಅಂದರೆ ವಸ್ತು ವೈವಿಧ್ಯತೆ ಸಹಜವಾಗಿರುತ್ತೆ. ಇನ್ನು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಪ್ರೈಸ್ ಒಂದೇ ಥರ ಇರುತ್ತೆ. ಯಾಕೆ? ಕ್ವಾಲಿಟಿ, ಕ್ವಾಂಟಿಟಿ ಎಲ್ಲ ಒಂದೇ ಥರ, ವಸ್ತುಗಳ ಸಮಾನತೆ ಇರೋದ್ರಿಂದ ಬೆಲೆ ಕೂಡ ಒಂದೇ ಆಗಿರುತ್ತೆ. ಇನ್ನೆಲ್ಲ ಸ್ಥಿತಿಗಳಲ್ಲೂ ಕೂಡ ಮೊನೋಪೊಲಿ, ಡುಯೋಪೊಲಿ, ಆಲಿಗೋಪೊಲಿ ಎಲ್ಲ ಕಡೆನೂ ವಸ್ತುಗಳು ಚೇಂಜ್ ಆಗುತ್ತೆ, ಕ್ವಾಲಿಟಿನೂ ಚೇಂಜ್ ಆಗೋದ್ರಿಂದ ಬೆಲೆ ಒಂದೇ ಥರನೂ ಇರುತ್ತೆ, ಬದಲಾವಣೆನೂ ಆಗುತ್ತೆ. ಆದರೆ ಮೊನೋಪೊಲಿಸ್ಟಿಕ್ ಕಾಂಪಿಟೇಷನ್ಲಿ ವೇರಿಯಬಲ್ ಪ್ರೈಸು, ಒಂದೇ ಥರ ಬೆಲೆ ಇರೋದೇ ಇಲ್ಲ. ಯಾಕೆಂದರೆ ಬೇರೆ ಬೇರೆ ವಸ್ತು ವೈವಿಧ್ಯತೆ ಇರೋದ್ರಿಂದ ಬೆಲೆಗಳು ಕೂಡ ವೈವಿಧ್ಯ ಆಗುತ್ತೆ. ಇನ್ನು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಫ್ರೀ ಎಂಟ್ರಿ ಆ್ಯಂಡ್ ಎಕ್ಸಿಟ್, ಯಾರು ಬೇಕಾದರೂ ಉದ್ಯಮವನ್ನು ಶುರು ಮಾಡ್ಬೋದು, ಯಾರು ಬೇಕಾದರೂ ಉದ್ಯಮದಿಂದ ಹೊರಗೆ ಬರ್ಬೋದು. ಲಾಭ ಆದರೆ ತಾನೂ ಕೂಡ ಸೇರಿಕೊಳ್ಬೋದು, ಲಾಸ್ ಆದರೆ ಬಿಟ್ಬಿಟ್ಟು ಹೊರಗೆ ಹೋಗ್ಬೋದು. ಉದಾಹರಣೆಗೆ ರೋಡ್ ಸೈಡಲ್ಲಿ ಮಾರುವಂಥ ವಸ್ತುಗಳು ಲಾಭ ಇದೆ ಅಂತಂದರೆ ನಾಳೆ 4-5 ಜನ ಬಂದು ವಸ್ತು ಮಾರಾಟ ಮಾಡ್ತಾ ಇರ್ತಾರೆ. ಲಾಭ ಇಲ್ಲ ಅಂತಂದರೆ ಆ ರಸ್ತೆಯಿಂದ ಬಿಟ್ಟು ಹೊರಟೋಗ್ತಾರೆ, ಅಂದರೆ ಬಿಸ್ನೆಸ್ ನಿಲ್ಲಿಸ್ತಾರೆ. ಇದನ್ನು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಉದಾಹರಣೆಗೆ ತಗೊಳ್ಬೋದು. ಆದರೆ ಇವತ್ತು ಶುದ್ಧ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ರೂಢಿಯಲ್ಲಿ ಇಲ್ಲ. ಇನ್ನು ಮೊನೋಪೊಲಿನಲ್ಲಿ ಯಾರೂ ಕೂಡ ಹೊಸದಾಗಿ ನಾನು ಕೂಡ ಒಂದು ಬಿಸ್ನೆಸ್ ಶುರು ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ರೈಲ್ವೇಸಲ್ಲಿ ಹೊಸದಾಗಿ ನಾನೊಂದು ರೈಲ್ವೆ ಮಾಡ್ತೀನಿ ಅಂತ ಯಾರು ಹೇಳೋಕ್ಕಾಗಲ್ಲ, ಎಲ್ಲ ಒಬ್ಬನೇ ಕಂಟ್ರೋಲ್ ಮಾಡ್ತಾ ಇರ್ತಾನೆ. ಡುಯೋಪೊಲಿ ಅಂತಂದರೆ ಇನ್ನೊಬ್ಬ ಬಂದುಬಿಟ್ರೆ 3 ಆಗಿಬಿಡುತ್ತೆ ಆಮೇಲೆ, ಅದರಿಂದ ನೋ ಎಂಟ್ರಿ, ಯಾರೂ ಕೂಡ ಹೊಸದಾಗಿ ಬಿಸ್ನೆಸ್ಸನ್ನು ಡುಯೋಪೊಲಿನಲ್ಲಿ ಶುರು ಮಾಡೋಂಗಿಲ್ಲ. ಇನ್ನು ಆಲಿಗೋಪೊಲಿನಲ್ಲಿ ಲಿಮಿಟೆಡ್ ಎಂಟ್ರಿ, ಪರ್ಮಿಷನ್ ತಗೊಂಡು ಒಳಗೆ ಹೋಗ್ಬೋದು. ಅವರ ಒಂದು ಗುಂಪಿರುತ್ತೆ, ಆ ಕ್ಲಸ್ಟರ್ ಇರುತ್ತೆ, ಆ ಕ್ಲಸ್ಟರಲ್ಲಿ ನೀವು ಪರ್ಮಿಷನ್ ತಗೊಂಡು ಅಲ್ಲಿ ರಿಜಿಸ್ಟ್ರೇಷನ್ ಆದರೆ ನೀವು ಅಲ್ಲಿ ಬಿಸ್ನೆಸ್ ಶುರು ಮಾಡ್ಬೋದು. ಮೊನೋಪೊಲಿಸ್ಟಿಕ್ ಕಾಂಪಿಟೇಷನಲ್ಲೂ ಸಹ ಸ್ವಾಮ್ಯಯುತ ಪೈಪೋಟಿನಲ್ಲಿ ಯಾರು ಬೇಕಾದರೂ ಬಿಸ್ನೆಸ್ ಶುರು ಮಾಡ್ಬೋದು, ಯಾರು ಬೇಕಾದ್ರೂ ಸೋಪ್ ಇಂಡಸ್ಟ್ರಿ ಶುರು ಮಾಡ್ಬೋದು, ಯಾರು ಬೇಕಾದ್ರೂ ಸೋಪ್ ಇಂಡಸ್ಟ್ರಿ ಕ್ಲೋಸ್ ಮಾಡ್ಬೋದು. ಇನ್ನು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಅಡ್ವರ್ಟೈಸ್ಮೆಂಟ್ ಕಾಸ್ಟ್ ಅಂತ ಇರೋದಿಲ್ಲ. ಇನ್ನೆಲ್ಲ ಕಡೆನೂ ಅಡ್ವರ್ಟೈಸ್ಮೆಂಟ್ ಕಾಸ್ಟ್ ಇರುತ್ತೆ. ಮತ್ತು ಟ್ರಾನ್ಸ್ಪೋರ್ಟ್ ಕಾಸ್ಟು ಪರಿಪೂರ್ಣ ಪೈಪೋಟಿಯಲ್ಲಿ ಇರೋದಿಲ್ಲ. ಇನ್ನೆಲ್ಲ ಕಡೆನೂ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಅಂದರೆ ನಮ್ಮ ಮನೆಗೆ ತಂದು ಕೊಡುವಾಗ ಸಾರಿಗೆ ವೆಚ್ಚವನ್ನು ಫಿಕ್ಸ್ ಮಾಡಿರ್ತಾರೆ. ಇಷ್ಟು ಸಾರಿಗೆ ವೆಚ್ಚ ಕೊಡಬೇಕು, ಟ್ರಾನ್ಸ್ಪೋರ್ಟ್ ಚಾರ್ಜ್ ಅಂತ ಫಿಕ್ಸ್ ಮಾಡ್ತಾರೆ, ಅದನ್ನು ಕೊಡಬೇಕಾಗತ್ತೆ. ಪರಿಪೂರ್ಣ ಪೈಪೋಟಿಲಿ ಮಾತ್ರ ಇದಿಲ್ಲ, ಅಡ್ವರ್ಟೈಸ್ಮೆಂಟು ಇಲ್ಲ, ಟ್ರಾನ್ಸ್ಪೋರ್ಟ್ ಕಾಸ್ಟು ಇಲ್ಲ. ಇನ್ನು ಟೈಮ್ ಪೀರಿಯಡ್ ಬೇಸ್ಡ್ ರೆವಿನ್ಯೂ, ಪರಿಪೂರ್ಣ ಪೈಪೋಟಿಯಲ್ಲಿ ಸಮಯವನ್ನು ಆಧರಿಸಿ ರೆವಿನ್ಯೂ ಇರುತ್ತೆ. ಇನ್ನೆಲ್ಲ ಸಮಯದಲ್ಲೂ ಕೂಡ ಟೈಮ್ ಪೀರಿಯಡ್ ಬೇಸ್ಡ್, ಮೊನೋಪೊಲಿನಲ್ಲೂ ಕೂಡ ಟೈಮ್ ಬೇಸ್ಡು. ಇನ್ನು ಡುಯೋಪೊಲಿನಲ್ಲಿ ಕಾಂಪಿಟೀಷನು ಮತ್ತು ಕೋಆಪರೇಷನ್, ಇಬ್ಬರಲ್ಲಿ ಹೆಂಗೆ ಹೊಂದಾಣಿಕೆ ಇರುತ್ತೆ ಅದರ ಮೇಲೆ ಬೆಲೆ ನಿರ್ಧಾರ ಆಗುತ್ತೆ. ಆಲಿಗೋಪೊಲಿನಲ್ಲೂ ಕೂಡ ಅವರಿಬ್ಬರು ಕಾಂಪಿಟೇಷನ್ಲಿರ್ತಾರ ಅಥವಾ ಕೋಆಪರೇಷನ್ಲಿರ್ತಾರ. ಇಬ್ಬರು ಸ್ಪರ್ಧೆಗಳಿದ್ರೆ ಲಾಭ ಆದರೂ ಆಗ್ಬೋದು, ಲಾಸ್ ಆದರೂ ಆಗ್ಬೋದು. ಕೋಆಪರೇಷನ್ಲಿದ್ದರೆ ಇಬ್ಬರಿಗೂ ಲಾಭ ಆಗ್ಬೋದು. ಹಾಗೆಯೇ ಮೊನೋಪೊಲಿಸ್ಟಿಕ್ ಕಾಂಪಿಟೇಷನ್ಲಿ ಕಾಲವನ್ನು ಆಧರಿಸಿ ಅಲ್ಪಾವಧಿ, ದೀರ್ಘಾವಧಿಯಲ್ಲಿ ಬೇರೆ ಬೇರೆ ರೀತಿಯ ಆದಾಯಗಳು ಬರ್ತಾ ಹೋಗುತ್ತೆ. ಇನ್ನು ಪರ್ಫೆಕ್ಟ್ ಕಾಂಪಿಟೇಷನ್ಲಿ ಉತ್ಪಾದಕ ಬೆಲೆಯನ್ನು ತಗೊಳ್ಳೋದು, ಬೆಲೆ ಫಿಕ್ಸ್ ಮಾಡೋಕ್ಕಾಗಲ್ಲ, ಅವನೇನಿದ್ರು ಬೆಲೆ ತಗೊಳ್ಬೋದು ಅಷ್ಟೇ. ಮೊನೋಪೊಲಿನಲ್ಲಿ ಪ್ರೈಸ್ ಮೇಕರು, ಅವನೇ ಫಿಕ್ಸ್ ಮಾಡೋದು, ಇಷ್ಟು ರೇಟ್ ಅಂದರೆ ಅಷ್ಟು ತಗೊಳ್ಳೇಬೇಕು, ಇರೋದೇ ಒಬ್ಬ ಅಲ್ವಾ, ತಗೋತಾರೆ. ಆಮೇಲೆ ಇನ್ನೆಲ್ಲ ಕಡೆನೂ ಪ್ರೈಸ್ ಮೇಕರು. ಸ್ವಾಮ್ಯಯುತ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಮಾತ್ರ ಪ್ರೈಸ್ ಟೇಕರು, ಅಂದರೆ ಜನ ಯಾವ ರೀತಿ ಬೆಲೆ ವಸ್ತುಗಳನ್ನು ಕೊಳ್ತಾರೆ ಅದರ ಮೇಲೆ ಬೆಲೆ ನಿರ್ಧಾರ ಆಗುತ್ತೆ. ಕಡಿಮೆ ಡಿಮ್ಯಾಂಡ್ ಬಂದರೆ ಪ್ರೈಸ್ ಕಮ್ಮಿ ಆಗುತ್ತೆ, ಜಾಸ್ತಿ ಡಿಮ್ಯಾಂಡ್ ಬಂದರೆ ಪ್ರೈಸನ್ನು ಜಾಸ್ತಿ ಮಾಡಿಕೊಂಡು ಫಿಕ್ಸ್ ಮಾಡ್ಕೊಳ್ಬೋದು. ಇದಿಷ್ಟು ಭಾರಿ ಇಂಪಾರ್ಟೆಂಟ್ ಆದ ವಿಷಯ. ಇದಿಷ್ಟು ಕರೆಕ್ಟಾಗಿ ಗೊತ್ತಿದ್ರೆ ಮಾತ್ರ ನಾವು ಬೆಲೆ ಮತ್ತು ಉತ್ಪನ್ನ ನಿರ್ಧಾರವನ್ನು ತಿಳಿದುಕೊಳ್ಳಬಹುದು. ಇದ್ರ ಜೊತೆಗೆ ಇನ್ನೂ ಕೆಲವೊಂದಿಷ್ಟು ಪರಿಕರಗಳು ಬೇಕಾಗುತ್ತೆ ನಮಗೆ. ಬೆಲೆ ಮತ್ತು ಉತ್ಪನ್ನ ನಿರ್ಧಾರ ಅಂತಂದರೆ ಚಿತ್ರ ನೋಡೋದಕ್ಕೆ ಗೊತ್ತೇ ಆಗೋದಿಲ್ಲ, ಅರ್ಥವೇ ಆಗೋಲ್ಲ. ಯಾಕೆ ಅಂತಂದರೆ ನಮಗೆ ಬ್ಯಾಕ್ಗ್ರೌಂಡ್ ಗೊತ್ತಿರಲ್ಲ. ಬ್ಯಾಕ್ಗ್ರೌಂಡ್ ಕರೆಕ್ಟಾಗಿ ತಿಳ್ಕೊಂಡಿದ್ರೆ ಮಾತ್ರ ಮುಂದಿನ ಚಿತ್ರಗಳು ಸುಲಭವಾಗಿ ಅರ್ಥ ಆಗುತ್ತೆ. ಈಗ ಸಮತೋಲನ ಅಂತ ಒಂದು ಪದ ಇದೆ. ಸಮತೋಲನ ಅಂದರೆ ಏನು? ಆದಾಯ ಮತ್ತು ವೆಚ್ಚ ಎರಡೂ ಕೂಡ ಸಮವಾಗಿರೋದು. 10 ರೂಪಾಯಿ ಆದಾಯ ಬಂದರೆ 10 ರೂಪಾಯಿ ವೆಚ್ಚ. ಇಲ್ಲಿ 2 ಮುಖ್ಯವಾದ ಕಾನ್ಸೆಪ್ಟ್ ಇದೆ. ಒಂದು ಆದಾಯ, ಇನ್ನೊಂದು ವೆಚ್ಚ ಅಂತ. ಆದಾಯ ಅಂದ್ರೇನು? ನನಗೆ ಯಾವ್ಯಾವ ರೀತಿಯಿಂದ ಉತ್ಪಾದಕ
ನನಗೆ ಯಾವ್ಯಾವ ರೀತಿಯಿಂದ ನನಗೆ ಆದಾಯ ಬರುತ್ತೆ ಅನ್ನೋದನ್ನ ಆದಾಯ ಅಂತ ಕರೀತಾರೆ. ಮುಖ್ಯವಾಗಿ ಇದು 3 ವಿಧ ಇರುತ್ತೆ. ಒಂದು ಟೋಟಲ್ ರೆವಿನ್ಯೂ, ಇನ್ನೊಂದು ಆ್ಯಾವ್ರೇಜ್ ರೆವಿನ್ಯೂ, ಇನ್ನೊಂದು ಮಾರ್ಜಿನಲ್ ರೆವಿನ್ಯೂ ಅಂತ. ಅಂದರೆ ಒಟ್ಟು ಆದಾಯ, ಸರಾಸರಿ ಆದಾಯ ಮತ್ತು ಸೀಮಾಂತ ಆದಾಯ. ಒಟ್ಟು ಆದಾಯ ಅಂದ್ರೇನು? ನನಗೆ ಆದಾಯಗಳು ಅನೇಕ ರೀತಿಯಿಂದ ಬರ್ಬೋದು. ಉತ್ಪಾದನಾ ವೆಚ್ಚ ಕಮ್ಮಿ ಇರ್ಬೋದು, ಅಥವಾ ಜನ ಜಾಸ್ತಿ ರೇಟಿಗೆ ಕೊಂಡ್ಕೊಂಡಿರ್ಬೋದು. ಎಲ್ಲ ರೀತಿಯಿಂದ ನನಗೆ ಲಾಭ ಆಗಿರ್ಬೋದು. ಇದನ್ನು ಒಟ್ಟು ಎಲ್ಲ ಸೇರಿಸಿದ್ರೆ ಟೋಟಲ್ ಎಲ್ಲ ಸೇರಿಸಿ ಎಷ್ಟೆಷ್ಟು ಲಾಭ ಬಂತು ಬೆಳಗಿನ ಸಂಜೆವರೆಗೆ ಅಂತ ಲೆಕ್ಕ ಹಾಕಿದ್ರೆ ಇದನ್ನು ಟೋಟಲ್ ಅಂತ ಕರೀತಾರೆ. ಈ ಟೋಟಲಿಂದ ನಂಬರ್ ಆಫ್ ಯೂನಿಟ್ಸ್ ಡಿವೈಡ್ ಮಾಡಿದ್ರೆ ಆ್ಯಾವ್ರೇಜ್ ಅಂತ ಕರೀತಾರೆ, ಸರಾಸರಿ. ಇನ್ನು ಮಾರ್ಜಿನಲ್ ಅಂತಂದರೆ ನಿನ್ನೆಗಿಂತ ಇವತ್ತೆಷ್ಟು ಅಡಿಷನಲ್ ಲಾಭ ಬಂತ ನನಗೆ ಅಂತ ಕೇಳಿದ್ರೆ ಮಾರ್ಜಿನಲ್. ಅಡಿಷನಲ್ ಬಂದ ಲಾಭವನ್ನು, ಹೆಚ್ಚಾಗಿ ಬಂದ ಲಾಭವನ್ನು, ಹೆಚ್ಚುವರಿ ಬಂದ ಲಾಭವನ್ನು ಮಾರ್ಜಿನಲ್ ಅಂತ ಕರೀತಾರೆ. ಈ 3 ರೀತಿಯ ಆದಾಯಗಳಿದೆ. ಈ ಆದಾಯಗಳು ಆಯಾ ಫೀಚರ್ಸ್ ನೋಡ್ಕೊಂಡ್ರಲ್ಲ, ಗುಣಲಕ್ಷಣಗಳು, ಅದರ ಆಧಾರದ ಮೇಲೆ ಆದಾಯ ಈಗ ಮೊನೋಪಲಿಗೆ, ಡುಯೋಪಲಿಗೆ, ಅಲಿಗೋಪಲಿಗೆ, ಪರ್ಫೆಕ್ಟ್ ಕಾಂಪಿಟೇಷನ್ಗೆ ಎಲ್ಲ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ವಸ್ತು ಸಾಮ್ಯತೆ ಸಮಾನತೆ ಇರೋದ್ರಿಂದ ಅಲ್ಲಿ ಯಾವುದೇ ರೀತಿಯ ಬೆಲೆ ಹೆಚ್ಚು ಕಮ್ಮಿ ಆಗೋದಿಲ್ಲ, ಕಾನ್ಸ್ಟೆಂಟ್ ಆಗಿರುತ್ತೆ. ಬೆಲೆ ಒಂದೇ ಥರ ಇರೋದ್ರಿಂದ ಆದಾಯ ಕೂಡ ಒಂದೇ ಸಮನಾಗಿರುತ್ತೆ. ಇಡಿ ಈಸ್ ಈಕ್ವಲ್ ಟು ಇನ್ಫೈನೈಟ್ ಅಂತ ಕರೀತಾರೆ. ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂತ ಓದಿದಿರಿ. ಅದು ಹಾರಿಜಾಂಟಲ್ ಆಗಿ ಹೋಗುತ್ತೆ, ಎಕ್ಸ್ ಆಕ್ಸಿಸ್ಗೆ ಹಾರಿಜಾಂಟಲ್ ಆಗಿ ಹೋಗುತ್ತೆ ಇಲ್ಲಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ. ಆದರೆ ಮೊನೋಪಲಿನಲ್ಲಿ ಲಾ ಆಫ್ ಡಿಮ್ಯಾಂಡ್, ಬೇಡಿಕೆ ನಿಯಮ ಹೇಗೆ ಮೇಲಿಂದ ಬೇಡಿಕೆ ರೇಖೆ ಕೆಳಗಿಳಿಯುತ್ತೋ ಆ ರೀತಿ ಇದು ಮೋರ್ ಎಲಾಸ್ಟಿಕ್ ಅಥವಾ ಲೆಸ್ ಎಲಾಸ್ಟಿಕ್ ಆಗಿರ್ಬೋದು. ಈಗ ಸೀಮಾಂತ ಆದಾಯ ಏನಾಗಿರುತ್ತೆ? ಲೆಸ್ ಎಲಾಸ್ಟಿಕ್ ಆಗಿರುತ್ತೆ. ಸರಾಸರಿ ಆದಾಯ ಮೋರ್ ಎಲಾಸ್ಟಿಕ್ ಆಗಿರುತ್ತೆ. ಅಂದರೆ ಹೆಚ್ಚು ಸ್ಥಿತಿಸ್ಥಾಪಕತ್ವ ಗುಣ ಮತ್ತು ಕಡಿಮೆ ಸ್ಥಿತಿಸ್ಥಾಪಕತ್ವ ಗುಣವನ್ನು ಹೊಂದಿದಂತಹ ಬೇಡಿಕೆ ರೇಖೆಯಂತಹ ರೇಖೆ ಇಲ್ಲಿರುತ್ತೆ. ಎಲ್ಲಿ? ಮೊನೋಪಲಿ ಏಕಸ್ವಾಮ್ಯದಲ್ಲಿರುತ್ತೆ. ಮತ್ತು ಮೊನೋಪಲಿಸ್ಟಿಕ್ ಕಾಂಪಿಟೇಷನ್ ಸ್ವಾಮ್ಯದಲ್ಲೂ ಕೂಡ ಏಕಸ್ವಾಮ್ಯದಲ್ಲಿರುವಂತೆಯೇ ಮೇಲಿಂದ ಕೆಳಗೆ ಬೇಡಿಕೆ ರೇಖೆ ಇಳಿಯುತ್ತದೆ. ಇನ್ನು ಆಲಿಗೋಪಲಿ ಮತ್ತು ಡುಯೋಪಲಿನಲ್ಲಿ ಈ ಕಿಂಕಿ ಡಿಮ್ಯಾಂಡ್ ಲೈನ್ ಅಂತ ಕರೀತಾರೆ, ಕೊಂಕು ಬೇಡಿಕೆ ರೇಖೆ. ಅವರಿಬ್ಬರು ಪರಸ್ಪರ ಹೊಂದಾಣಿಕೆಯಲ್ಲಿದ್ದಾಗ ಸಮಾನ ಲಾಭ ಬರುತ್ತೆ. ಆದರೆ ಹೊಂದಾಣಿಕೆ ಬಿಟ್ಟು ಕಾಂಪಿಟೇಷನ್ಗಿಳಿದ್ರೆ, ಸ್ಪರ್ಧೆಗಿಳಿದ್ರೆ ಆಗ ಒಂದಿಷ್ಟು ದಿವಸ ಲಾಭ ಆಗ್ಬೋದು, ಒಂದಿಷ್ಟು ದಿವಸ ಲಾಸ್ ಆಗ್ಬೋದು. ಅದನ್ನು ಕೆ ಅನ್ನೋ ಪಾಯಿಂಟಿಂದ ಕಿಂಕಿ ಅಂತ ಕರೀತಾರೆ, ಕೊಂಕು ಬೇಡಿಕೆ ರೇಖೆ ಅಂತ ಕರೀತಾರೆ. ಇದು ಆಲಿಗೋಪಲಿನೂ ಇದೇ ಥರ ಇದೆ, ಡುಯೋಪಲಿನಲ್ಲೂ ಇದೇ ಥರ ಇರುತ್ತೆ. ಇಬ್ಬರು ಪರಸ್ಪರ ಹೊಂದಾಣಿಕೆಯಿಂದ ಇದ್ದರೆ ಇಬ್ಬರಿಗೂ ಲಾಭ ಬರುತ್ತೆ. ಹೊಂದಾಣಿಕೆ ಬಿಟ್ಟು ಜಗಳಕ್ಕೆ ನಿಂತುಕೊಂಡ್ರೆ ಇಬ್ಬರಿಗೂ ಕೊಂಕಾಗಿ ಅಂಕುಡೊಂಕಾಗಿ ಬೇಡಿಕೆ ರೇಖೆ ಹೋಗುತ್ತದೆ ಎಂಬುದನ್ನು ಚಿತ್ರದಲ್ಲಿ ತೋರಿಸಲಾಗಿದೆ. ಆದಾಯ ಆದಮೇಲೆ ಇನ್ನೊಂದು ಪಾಯಿಂಟ್ ಕಾಸ್ಟ್, ವೆಚ್ಚ ಭಾರಿ ಇಂಪಾರ್ಟೆಂಟು. ನಮಗೆ ಯಾವುದೇ ಒಂದು ಬಿಸ್ನೆಸ್ ಶುರು ಮಾಡಬೇಕಾದ್ರೆ ಇನ್ವೆಸ್ಟ್ಮೆಂಟ್ ಬೇಕು, ವೆಚ್ಚ ಬೇಕು. ಅನೇಕ ರೀತಿಯ ವೆಚ್ಚಗಳಿವೆ. ಇಂಪ್ಲಿಸಿಟ್ ಕಾಸ್ಟು, ಎಕ್ಸ್ಪ್ಲಿಸಿಟ್ ಕಾಸ್ಟು, ಸುಮಾರು ಥರ. ನೀವು ಕಾಸ್ಟ್ ಅಕೌಂಟಿಂಗ್ ಎಲ್ಲ ಓದ್ತಾ ಇದ್ದರೆ ಬೇಕಾದಷ್ಟು ರೀತಿಯ ಟೈಪ್ಸ್ ಆಫ್ ಕಾಸ್ಟ್ ಇದೆ. ಆದರೆ ನಾವು ಎಕನಾಮಿಕ್ಸಲ್ಲಿ ಮುಖ್ಯವಾಗಿ 3 ಮಾತ್ರ ಓದ್ತೀವಿ. ಅದರಲ್ಲಿ ಟೋಟಲ್ ಕಾಸ್ಟು, ಆ್ಯಾವ್ರೇಜ್ ಕಾಸ್ಟು, ಮಾರ್ಜಿನಲ್ ಕಾಸ್ಟು. ಹಿಂದಿನ ರೆವಿನ್ಯೂದಲ್ಲಿ ಯಾವ ಥರ ಟೋಟಲ್ ರೆವಿನ್ಯೂ, ಆ್ಯಾವ್ರೇಜ್ ರೆವಿನ್ಯೂ, ಮಾರ್ಜಿನಲ್ ರೆವಿನ್ಯೂ ಅಂತ ಹೇಳಿದ್ವೋ ಅದೇ ರೀತಿ ಇಲ್ಲಿ ಕಾಸ್ಟು 3 ಥರ ಇದೆ. ಟೋಟಲ್ ಕಾಸ್ಟ್ ಅಂದರೆ ಒಟ್ಟು ನನಗೆ ಬೆಳಗ್ಗೆ ಸಂಜೆವರೆಗೆ ಎಷ್ಟು ಖರ್ಚಾಯಿತು ಅಥವಾ ನನ್ನ ಬಿಸ್ನೆಸ್ಸಲ್ಲಿ ಎಷ್ಟು ಪ್ರಮಾಣದಲ್ಲಿ ಖರ್ಚಾಯಿತು ಅಂತ ಟೋಟಲ್ ಸೇರಿಸಿದ್ರೆ ಟೋಟಲ್ ಕಾಸ್ಟ್. ಆ್ಯಾವ್ರೇಜ್ ಅಂದರೆ ಟೋಟಲ್ ಡಿವೈಡೆಡ್ ಬೈ ನಂಬರ್ ಆಫ್ ಯೂನಿಟ್ಸ್, ಎಷ್ಟು ಪ್ರೊಡಕ್ಷನ್ ನಾವು ಮಾಡಿದ್ವಿ, ಒಟ್ಟು ನನಗೆ ಎಷ್ಟು ಲಾಭ ಬಂತು ಡಿವೈಡೆಡ್ ಬೈ ಎಷ್ಟು ವಸ್ತುಗಳು ಉತ್ಪಾದನೆ ಆಗಿದೆ ಅಂತ ಡಿವೈಡ್ ಮಾಡಿದ್ರೆ ಆ್ಯಾವ್ರೇಜ್ ತೆಗೆದ್ರೆ ಅದನ್ನು ಆ್ಯಾವ್ರೇಜ್ ಕಾಸ್ಟ್ ಅಂತ ಕರೀತಾರೆ. ಮಾರ್ಜಿನಲ್ ಅಂದರೆ ಅಡಿಷನಲ್ ಆಗಿ ಈ ದಿವಸ ಎಷ್ಟು ಹೆಚ್ಚು ನನಗೆ ಖರ್ಚಾಗಿದೆ ಅನ್ನೋದ್ರ ಅದರ ಮೇಲೆ ಮಾರ್ಜಿನಲ್ ಕಾಸ್ಟ್ ಅಂತ ಕರೀತಾರೆ. ಹೀಗೆ ಈ 3 ರೀತಿಯ ಖರ್ಚುಗಳು ನಮಗೆ ಬೆಲೆ ಮತ್ತು ಉತ್ಪನ್ನ ನಿರ್ಧಾರ ಮಾಡಬೇಕಾದ್ರೆ ತಿಳಿದಿರಬೇಕಾಗತ್ತೆ. ಇನ್ನು ಕಾಸ್ಟ್ ಕರ್ವ್ ಅಂತ ಒಂದು ಕಾನ್ಸೆಪ್ಟ್ ಇದೆ, ವೆಚ್ಚ ರೇಖೆಗಳು ಅಂತ. ವೆಚ್ಚ ರೇಖೆಗಳು ಯಾವಾಗಲೂ ಯು ಆಕಾರದಲ್ಲಿರುತ್ತವೆ ಅಂತ ಅನ್ನೋದನ್ನು ತಿಳ್ಕೊಂಡಿರ್ಬೇಕು. ಏಕೆ ಯು ಆಕಾರದಲ್ಲಿರುತ್ತವೆ? ಇದಕ್ಕೆ 3 ಹಂತಗಳಿವೆ. ಮೊದಲನೇದಾಗಿ ಒಂದು ವೆಹಿಕಲ್ ತಗೊಂಡ್ರೆ ಸ್ಟಾರ್ಟಿಂಗಲ್ಲಿ ಹೆಚ್ಚು ಖರ್ಚು ಮಾಡಿರಬೇಕು. ನಾವು ಯೂಸ್ ಮಾಡ್ತಾ ಬರೀ ಮೇಂಟೆನೆನ್ಸ್ ಖರ್ಚು ಒಂದು ನೋಡ್ಕೊಂಡ್ರೆ ಆಯಿತು. ಇನ್ನು ಒಂದು 10 ವರ್ಷ ಆಗಿಬಿಟ್ರೆ ಅದೇ ವೆಹಿಕಲ್ಗೆ ಡಿಪ್ರಿಸಿಯೇಷನ್ ಚಾರ್ಜಸ್ ಬರುತ್ತೆ, ಅಂದರೆ ಖರ್ಚು ಜಾಸ್ತಿ ಆಗುತ್ತೆ. ಆಗ ಪುನಃ ವೆಚ್ಚ ಮೇಲಕ್ಕೆ ಹೋಗುತ್ತೆ. ಆರಂಭದಲ್ಲಿ ವೆಚ್ಚ ಕಡಿಮೆ ಇರುತ್ತೆ. ನೋಡಿ, ಆ ಚಾರ್ಟಲ್ಲಿ ಕಾಣ್ತಾ ಇದೆ 1 2 3 4 5 6 ಯೂನಿಟ್ಸ್ ಇದ್ದರೆ ಮಾರ್ಜಿನಲ್ ಕಾಸ್ಟು ಮೊದಲು 10 ಇರುತ್ತೆ, ಆಮೇಲೆ 6 ಇರುತ್ತೆ, 3 ಇರುತ್ತೆ. ಒಂದಷ್ಟು ವರ್ಷ ಆದಮೇಲೆ ಮತ್ತೆ 3ರಿಂದ 6ಕ್ಕೆ ಹೋಗುತ್ತೆ. ಕೊನೆಗೆ ಲಾಸ್ಟ್ಗೆ ಖರ್ಚು ಇನ್ನೂ ಜಾಸ್ತಿ ಆಗುತ್ತೆ ಅಂತ ಆ ಲಿಸ್ಟಲ್ಲಿ ತೋರಿಸಲಾಗಿದೆ. ಅದೇ ರೀತಿ ಡಯಾಗ್ರಾಮ್ ನೋಡಿ,
ಮಾರ್ಜಿನಲ್ ಯು ಶೇಪ್ ಆಗಿದೆ ನೋಡಿ, ಯು ಶೇಪಲ್ಲಿದೆ, ಮಧ್ಯದ ಡಯಾಗ್ರಾಮಲ್ಲಿ ಯು ಶೇಪಲ್ಲಿದೆ. ಅಂದರೆ ಆರಂಭದಲ್ಲಿ ವೆಚ್ಚ ಜಾಸ್ತಿ ಇರುತ್ತೆ, ಬರ್ತಾ ಬರ್ತಾ ಕಮ್ಮಿ ಆಗುತ್ತೆ, ಆಮೇಲೆ ಜಾಸ್ತಿ ಆಗುತ್ತೆ. ಇನ್ನು ಈ ವೆಚ್ಚ ರೇಖೆಗಳು ಅನೇಕ ಇದೆ ಅಂತ ಹೇಳಿದ್ನಲ್ಲ, ಸೀಮಾಂತ ವೆಚ್ಚ, ಸರಾಸರಿ ವೆಚ್ಚ ಮತ್ತು ಒಟ್ಟು ವೆಚ್ಚ ಅಂತ. ಅದನ್ನೆಲ್ಲ ಈ ರೀತಿ ಮೂರನೇ ಚಿತ್ರದಲ್ಲಿ ತೋರಿಸಲಾಗಿದೆ. ಇಲ್ಲೇನಾಗುತ್ತೆ, ಅತೀ ವೇಗವಾಗಿ ಹೋಗೋದು MC ಮಾರ್ಜಿನಲ್ ಕಾಸ್ಟು, ಪ್ರತಿ ಸೆಕೆಂಡ್ ಮುಳ್ಳು ಅಂತ ಅನ್ಕೋಬೋದು. ಹಾಗೆಯೇ ಆ್ಯಾವ್ರೇಜ್ ಕಾಸ್ಟು ನಿಮಿಷದ ಮುಳ್ಳು ಅಂತ ಹೇಳ್ಬೋದು. ಇನ್ನೂ ಸ್ವಲ್ಪ ಅಗಲವಾಗಿ ಹೋಗುತ್ತೆ ಅದು ಯು ಶೇಪಲ್ಲೇ ಹೋಗೋದು. ಆಮೇಲೆ ಇನ್ನು ಆ್ಯಾವ್ರೇಜ್ ವೇರಿಯಬಲ್ ಕಾಸ್ಟ್ ಅಂತ ಒಂದು ಬರುತ್ತೆ, ಅದು ಇನ್ನೂ ಜಾಸ್ತಿ ಅಗಲವಾಗಿ ಹೋಗುತ್ತೆ. ಅದನ್ನು ನೀವು ಗಂಟೆಯ ಮುಳ್ಳು ಅಂತ ಕರ್ಕೊಳ್ಬೋದು. ಒಂದು ಗಡಿಯಾರದಲ್ಲಿ ಊಹೆ ಎಕ್ಸಾಂಪಲ್ಸ್ ನೋಡಿಕೊಂಡ್ರೆ ಅರ್ಥ ಆಗುತ್ತೆ ಬೇಗ ಅನ್ನೋ ಕಾರಣಕ್ಕೆ ಉದಾಹರಣೆ ಹೇಳ್ತಾ ಇದ್ದೀನಿ. ಆ ರೀತಿ MC ಯಾವಾಗಲೂ ಫಾಸ್ಟಾಗಿ ಹೋಗಬೇಕು, ಎಲ್ಲದನ್ನೂ ಕಟ್ ಮಾಡಿಕೊಂಡು ಫಾಸ್ಟಾಗಿ ಮೇಲಕ್ಕೆ ಹೋಗ್ತಾ ಇದೆ ನೋಡಿ. ಆದರೆ AVC ಎಲ್ಲ ಅಗಲವಾಗಿ ಹೋಗ್ತಾ ಇದೆ. ಇನ್ನು ಫಿಕ್ಸ್ಡ್ ಕಾಸ್ಟ್ ಅಂತ ಒಂದಿದೆ, ಅದು MC ಕಟ್ ಆಗೋ ತನಕ ಮೇಲಿಂದ ಕೆಳಗೆ ಇಳಿಯುತ್ತೆ, MC ಕಟ್ ಆದ ನಂತರ ಸ್ಥಿರವಾಗಿ ಹೋಗುತ್ತೆ. ಅಂದರೆ ಕೆಲಸ ಶುರು ಮಾಡಿದ ತಕ್ಷಣ ಫಿಕ್ಸ್ಡ್ ಕಾಸ್ಟು, ಇನ್ಸ್ಟಾಲೇಷನ್ ಆಫ್ ಮೆಷಿನರಿ ಅದೆಲ್ಲ ಖರ್ಚುಗಳು ಇರೋದಿಲ್ಲ ಅಂತ ಅರ್ಥ. ಫಿಕ್ಸ್ಡ್ ಕಾಸ್ಟು ಸಮಾನಾಂತರವಾಗಿ ಹೋಗುತ್ತೆ, 0 ಆಗೋದಿಲ್ಲ. ಮೇಂಟೆನೆನ್ಸ್ ಕಾಸ್ಟ್ ಒಂದು ಕಟ್ಕೊಂಡ್ಬಿಟ್ರೆ ಸಾಕಾಗುತ್ತೆ. ಹೀಗೆ ಎಲ್ಲ ವೆಚ್ಚ ರೇಖೆಗಳು ಯು ಆಕಾರದಲ್ಲಿದ್ದರೂ ಫಿಕ್ಸ್ಡ್ ಕಾಸ್ಟು, ಸ್ಥಿರ ವೆಚ್ಚ ರೇಖೆ ಒಂದು ಹಂತದವರೆಗೆ ಯು ಆಕಾರದಲ್ಲಿದ್ದು, ನಂತರ MC ಕಟ್ ಮಾಡಿದ ನಂತರ ಅದು ಸಮಾನಾಂತರವಾಗಿ OXಗೆ ಸಮಾನಾಂತರವಾಗಿ ಹೋಗುತ್ತದೆ. ಈ ಚಿತ್ರಗಳನ್ನು ನೀವು ಬರೆದಷ್ಟು ಮಾರ್ಕ್ಸ್ ಕೊಡ್ತಾರೆ. ಇಲ್ಲಿ OX ಆ್ಯಕ್ಸಿಸ್ಸು OY ಆ್ಯಕ್ಸಿಸ್ ಏನನ್ನು ಹೇಳುತ್ತೆ ಅಂತ ಮೆನ್ಷನ್ ಮಾಡಲೇಬೇಕು. ಅದು ಮಾಡದೇ ಇದ್ದರೆ ಮಾರ್ಕ್ಸ್ ಕಡಿಮೆ ಆಗುತ್ತೆ. ಪ್ರತಿಯೊಂದನ್ನು ನೋಡಿ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ. ಇದೇ ರೀತಿ ಡಯಾಗ್ರಾಮನ್ನು ಬರೆದ್ರೆ ಖಂಡಿತವಾಗ್ಲೂ ಹೆಚ್ಚಿನ ಅಂಕಗಳನ್ನು ಪಡೆಯಬಹುದು. ನೋಡಿ, ಈ ಡಯಾಗ್ರಾಮಲ್ಲಿ ಕಾಸ್ಟ್ ಕರ್ವ್ಸ್ ಆರ್ ಯು ಶೇಪ್ಡ್ ಇನ್ ಆಲ್ ಟೈಪ್ಸ್ ಆಫ್ ಮಾರ್ಕೆಟ್ಸ್. ಎಲ್ಲ ರೀತಿಯ ಮಾರುಕಟ್ಟೆಗಳಲ್ಲೂ ವೆಚ್ಚ ರೇಖೆಗಳು ಯು ಆಕಾರದಲ್ಲಿಯೇ ಇರುತ್ತವೆ. ಆದರೆ ಆದಾಯ ರೇಖೆಗಳು ನೋಡಿ 3 ರೀತಿಯಲ್ಲಿರುತ್ತೆ. ಕೊಂಕು ಬೇಡಿಕೆ ರೇಖೆ, ಆಮೇಲೆ ಡಿಮ್ಯಾಂಡ್ ಬೇಡಿಕೆ ರೇಖೆ ರೀತಿಯ ಹೆಚ್ಚು ಅಥವಾ ಕಡಿಮೆ ಎಲಾಸ್ಟಿಸಿಟಿ, ಸ್ಥಿತಿಸ್ಥಾಪಕತ್ವವನ್ನು ಹೊಂದಿದಂತಹ ರೇಖೆ, ಮತ್ತು ಪರ್ಫೆಕ್ಟ್ಲಿ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ಸ್, ಸಮಾನಾಂತರವಾಗಿ OX ರೇಖೆಗೆ ಸಮಾನಾಂತರವಾಗಿ ಹೋಗುವ ಬೇಡಿಕೆ ರೇಖೆ. 3 ವ್ಯತ್ಯಾಸ ಇದೆ. ಆದರೆ ವೆಚ್ಚ ರೇಖೆಗಳು ಎಲ್ಲ ಮಾರುಕಟ್ಟೆಯಲ್ಲೂ ಒಂದೇ ರೀತಿ ಇರುತ್ತೆ. ಯಾಕೆಂದರೆ ಇನ್ವೆಸ್ಟ್ಮೆಂಟ್ ಎಲ್ರಿಗೂ ಮಾಡಲೇಬೇಕಾಗುತ್ತೆ. ಸ್ಟಾರ್ಟಿಂಗಲ್ಲಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬೇಕು, ಬರ್ತಾ ಕಮ್ಮಿ ಆಗುತ್ತೆ, ನಂತರ ಜಾಸ್ತಿ ಆಗುತ್ತೆ. ಅದು ಮೊನಾಪೊಲಿ ಆಗಲಿ, ಡಿಯಾಪೊಲಿ ಆಗಲಿ, ಪರ್ಫೆಕ್ಟ್ ಕಾಂಪಿಟೇಷನ್ ಯಾವುದರಲ್ಲೇ ಆಗಲಿ, ಅದು ಯಾವಾಗಲೂ ಯು ಆಕಾರದಲ್ಲಿರುತ್ತೆ ಅಂತ ಈ ಚಿತ್ರದಲ್ಲಿ ತೋರಿಸಲಾಗಿದೆ. ಇನ್ನು ಈಕ್ವಿಲಿಬ್ರಿಯಂ ಅಂತ ಒಂದು ಪದ ಇದೆ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಈಕ್ವಿಲಿಬ್ರಿಯಂ ನೋಡಿ, MC ಕಟ್ಸ್ MR ಫ್ರಮ್ ಬಿಲೋ. ಒಂದು ರೂಲ್ಸ್ ಹೇಳ್ತಾನೆ ಆಲ್ಫ್ರೆಡ್ ಮಾರ್ಷಲ್. ಏನಂತಂದರೆ, ಯಾವಾಗಲೂ MC ರೇಖೆಯು MR ರೇಖೆಯನ್ನು ಕೆಳಗಿನಿಂದ ಎಲ್ಲಿ ಛೇದಿಸುತ್ತೋ, ಮೇಲಿಂದಲೂ ಛೇದಿಸಿದೆ ಅಲ್ಲಿ, ಅದನ್ನು ತಗೋಬಾರ್ದು. ಕೆಳಗಿನಿಂದ ಛೇದಿಸಿದಾಗ ಮಾತ್ರ ಅದನ್ನು ಸಮತೋಲನ ಬಿಂದು ಅಂತ ಕರೀತಾರೆ. ಸಮತೋಲನ ಅಂದರೆ ಬೇಡಿಕೆ ನೀಡಿಕೆ ಸಮಾನ ಆಗೋದು, ಅಥವಾ ಹೂಡಿಕೆಯು ಲಾಭಕ್ಕೆ ಸಮಾನ ಆಗೋದು. ಇದನ್ನು ಈಕ್ವಿಲಿಬ್ರಿಯಂ ಇಸ್ ಎ ಪಾಯಿಂಟ್ ವೇರ್ ದ ರೆವಿನ್ಯೂ ಆ್ಯಂಡ್ ದ ಕಾಸ್ಟ್ ರೆವಿನ್ಯೂ ಮೀಟ್ ಟುಗೆದರ್. ರೆವಿನ್ಯೂ, ಲಾಭ ಮತ್ತು ನಷ್ಟಗಳು ಒಂದು ಪಾಯಿಂಟಲ್ಲಿ ಮೀಟ್ ಆಗೋದನ್ನ ಬ್ರೇಕ್ ಇವನ್ ಪಾಯಿಂಟ್ ಅಂತ ಕರಿತಿರಲ್ಲ, ಅದನ್ನು ನಾವಿಲ್ಲಿ ಈಕ್ವಿಲಿಬ್ರಿಯಂ ಅಂತ ಕರಿತೀವಿ. ಇನ್ನೊಂದು ಮುಖ್ಯವಾದ ಪರಿಕರ ನಮ್ಗೆ ಬೇಕಾಗುತ್ತೆ. ಅದನ್ನೇನಂತ ಕರೀತಾರೆ, ಲಾಸ್ ಆಫ್ ರಿಟರ್ನ್ ಟು ಸ್ಕೇಲ್ ಅಂತ ಕರೀತಾರೆ. ಯಾವುದೇ ಒಂದು ಬಿಸ್ನೆಸ್ಸಲ್ಲಿ 3 ರೀತಿಯ ಸಾಧ್ಯತೆಗಳಿದೆ. ಒಂದು, ಕಂಪನಿ ಸಿಕ್ಕಾಪಟ್ಟೆ ಲಾಭ ಮಾಡ್ಕೋಬೋದು, ಇಲ್ಲ ಕಂಪನಿಗೆ ಆದಾಯ ಸಮನಾಗಿರ್ಬೋದು, ಇಲ್ಲ ಅಂತಂದರೆ ನಷ್ಟ ಅನುಭವಿಸ್ಬೋದು. ಇದನ್ನು 3 ರೀತಿಯ ರಿಟರ್ನ್ಸ್ ಅಂತ ಕರೀತಾರೆ. ಮೊದಲನೇದಾಗಿ ಇನ್ಕ್ರೀಸಿಂಗ್ ರಿಟರ್ನ್. ಇಲ್ಲೇನಾಗುತ್ತೆ, ಇನ್ಕ್ರೀಸಿಂಗ್ ರಿಟರ್ನ್ IMR ಅಂತ ಕರೀತಾರೆ, ಇನ್ಕ್ರೀಸಿಂಗ್ ಮಾರ್ಜಿನಲ್ ರಿಟರ್ನ್. ಇಲ್ಲಿ ಕಾಸ್ಟ್ ಈಸ್ ಲೆಸ್, ರೆವಿನ್ಯೂ ಇಸ್ ಮೋರ್. ಇದನ್ನು ಡಿಮಿನಿಷಿಂಗ್ ಮಾರ್ಜಿನಲ್ ಕಾಸ್ಟ್ ಅಂತ ಕೂಡ ಕರೀತಾರೆ. ಇಲ್ಲಿ ವೆಚ್ಚ ಕಮ್ಮಿ ಇರುತ್ತೆ. ಅದನ್ನು ನೋಡಿ, ಹಸಿರು ಅಕ್ಷರಗಳಿಂದ ಬರೆಯಲಾಗಿದೆ. ಆದ್ದರಿಂದ ಏನಾಗ್ತಾ ಇದೆ, ವರ್ಷದಿಂದ ವರ್ಷಕ್ಕೆ ಇನ್ಕ್ರೀಸ್ ಆಗ್ತಾ ಇದೆ ಲಾಭ. ಆಮೇಲೆ ಒಂದು ಹಂತದಲ್ಲಿ ಕಾನ್ಸ್ಟೆಂಟ್ ರಿಟರ್ನ್. ಇಲ್ಲೇನಾಗಿದೆ, ಆದಾಯವು ವೆಚ್ಚಕ್ಕೆ ಸಮನಾಗಿದೆ. CMC ಅಂದರೆ ಕಾನ್ಸ್ಟೆಂಟ್ ಮಾರ್ಜಿನಲ್ ಕಾಸ್ಟ್, CMR ಅಂದರೆ ಕಾನ್ಸ್ಟೆಂಟ್ ಮಾರ್ಜಿನಲ್ ರೆವಿನ್ಯೂ. ರೆವಿನ್ಯೂನು ಅದಷ್ಟೇ ಇರುತ್ತೆ, ಕಾಸ್ಟು ಅಷ್ಟೇ ಇರುತ್ತೆ, ಎರಡು ಸಮಾನವಾಗಿ ಹೋಗ್ತಾ ಇರುತ್ತೆ. ಇನ್ನು 3ನೇ ಹಂತದಲ್ಲಿ ಏನಾಗುತ್ತೆ, ಡಿಮಿನಿಷಿಂಗ್ ಮಾರ್ಜಿನಲ್ ರಿಟರ್ನು. ಇಲ್ಲೇನಾಗುತ್ತೆ,
DMR, ಕಾಸ್ಟ್ ಈಸ್ ಗ್ರೇಟರ್, ಖರ್ಚು ಜಾಸ್ತಿ ಆಗ್ತಾ ಲಾಭ ಕಡಿಮೆ ಆಗ್ತಾ ಬರುತ್ತೆ. ಇದನ್ನು ಇನ್ಕ್ರೀಸಿಂಗ್ ಮಾರ್ಜಿನಲ್ ಕಾಸ್ಟ್ ಅಂತ ಕರೀತಾರೆ. ಕಾಸ್ಟ್ ಜಾಸ್ತಿ ಆಗ್ತಾ ಇದೆ, ವೆಚ್ಚ ಲಾಭ ಕಮ್ಮಿ ಆಗ್ತಾ ಇದೆ. ಅದರಿಂದ ಇದು ಡಿಮಿನಿಷಿಂಗ್ ಮಾರ್ಜಿನ್ ರಿಟರ್ನ್ ಟು ಸ್ಕೇಲ್ ಆಗುತ್ತೆ. ಮೊನೋಪಲಿಸ್ಟಿಕ್ ಕಾಂಪಿಟಿಷನ್ ತಿಳ್ಕೊಳ್ಬೇಕಾದ್ರೂ ಕೂಡ ಮೇಲಿನ ಎಲ್ಲ ಅಂಶಗಳನ್ನು, ಉದಾಹರಣೆಗೆ ಮಾರುಕಟ್ಟೆ ಎಂದರೇನು, ವಿನಿಮಯ ಎಂದರೇನು, ವಿವಿಧ ರೀತಿಯ ಮಾರುಕಟ್ಟೆಗಳು ಯಾವುವು, ಹಾಗೆಯೇ ವಿವಿಧ ರೀತಿಯ ಆದಾಯಗಳು ಯಾವುದು, ವಿವಿಧ ರೀತಿಯ ವೆಚ್ಚಗಳು ಯಾವುದು, ರಿಟರ್ನ್ ಟು ಸ್ಕೇಲ್, ಇನ್ಕ್ರೀಸಿಂಗ್, ಕಾನ್ಸ್ಟೆಂಟ್ ಮತ್ತು ಡಿಮಿನಿಷಿಂಗ್ ಮಾರ್ಜಿನ್ ರಿಟರ್ನ್ ಟು ಸ್ಕೇಲ್ ಅದೆಲ್ಲ ತಿಳ್ಕೊಂಡಿದ್ದಾಗ ಸುಲಭವಾಗಿ ಅರ್ಥ ಆಗುತ್ತೆ. ಮೊನೋಪಲಿಸ್ಟಿಕ್ ಕಾಂಪಿಟಿಷನ್ ಅಂತ ಪರಿಕಲ್ಪನೆ ಇದು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಮತ್ತು ಏಕಸ್ವಾಮ್ಯಗಳ ಸಮ್ಮಿಶ್ರಣವಾಗಿದೆ. ಕೆಲವಷ್ಟು ವಿಷಯಗಳನ್ನು ಪರಿಪೂರ್ಣ ಪೈಪೋಟಿಯಿಂದ ಪಡೆದುಕೊಂಡಿದ್ದರೆ, ಕೆಲವೊಂದಿಷ್ಟು ವಿಚಾರಗಳನ್ನು ಮೊನೋಪೊಲಿಯಿಂದ ಪಡೆದುಕೊಂಡು ಎರಡನ್ನು ಮಿಶ್ರಣ ಮಾಡಿ ನಮಗೆ ತಿಳಿಸಿಕೊಡುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದನ್ನು ಕಂಡುಹಿಡಿದವರು ಪ್ರೊಫೆಸರ್ ಚೇಂಬರ್ಲಿನ್ ಅಂತ, ಅಮೆರಿಕನ್ ಎಕನಾಮಿಸ್ಟು ಎಡ್ವರ್ಡ್ ಚೇಂಬರ್ಲಿನ್ ಅಂತ. 1899ರಿಂದ 1967ರವರೆಗೆ ಬದುಕಿರ್ತಾರೆ ಇವರು ಮೊನೋಪಲಿಸ್ಟಿಕ್ ಕಾಂಪಿಟಿಷನ್ ಅನ್ನೋ ಪುಸ್ತಕನ 1933ರಲ್ಲಿ ಬರೀತಾರೆ. ಇಲ್ಲಿ ಇಟ್ ಇಸ್ ಎ ಕಾಂಬಿನೇಷನ್ ಆಫ್ ಟು ಎಕ್ಸ್ಟ್ರಿಮಿಟೀಸ್. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಒಂದು ತುದಿ, ಮೊನೋಪಲಿ ಇನ್ನೊಂದು ತುದಿ. ಈ ಎರಡು ತುದಿಗಳನ್ನು ಸೇರಿಸಿದಂತಹ ಪುಣ್ಯಾತ್ಮ ಎಡ್ವರ್ಡ್ ಚೇಂಬರ್ಲಿನ್. ಇದರ ಪ್ರಕಾರ ಅನೇಕ ರೀತಿಯ ಮೊನೋಪಲಿಸ್ಟಿಕ್ ಕಾಂಪಿಟಿಷನ್ಗಳಿವೆ. ಇಟ್ ಹ್ಯಾಸ್ ಟು ವೆರಿ ಇಂಪಾರ್ಟೆಂಟ್ ಸ್ಪೆಷಲ್ ಫೀಚರ್ಸ್, ನೇಮ್ಲಿ ಅಡ್ವರ್ಟೈಸ್ಮೆಂಟು ಮೊನೋಪಲಿಸ್ಟಿಕ್ ಕಾಂಪಿಟಿಷನ್ನ ಮುಖ್ಯವಾದ ಲಕ್ಷಣ ಆಗಿದೆ. ಮತ್ತು ಪ್ರಾಡಕ್ಟ್ ಡಿಫ್ರೆನ್ಸಿಯೇಷನ್, ವಿವಿಧ ರೀತಿಯ ವಸ್ತು ವೈವಿಧ್ಯತೆ ಮೊನೋಪಲಿಸ್ಟಿಕ್ ಕಾಂಪಿಟಿಷನ್ಲಿ ಅತಿ ಮುಖ್ಯವಾದ ಅಂಶವಾಗಿದೆ. ಡೆಫಿನೇಷನ್ ಹೇಳಿದರೆ, ಅಕಾರ್ಡಿಂಗ್ ಟು ಚೇಂಬರ್ಲಿನ್, ದ ಡಿಮ್ಯಾಂಡ್ ಫಾರ್ ಈಚ್ ಗುಡ್ is not perfectly elastic. Monopolistic firms command brand loyalty. Therefore, they are not the price takers. Under this form of competition, total product equals to the sum of marginal cost and marginal revenue. ಇಲ್ಲಿ ಏನಪ್ಪ ಅಂತಂದರೆ, ತುಂಬ ಜನ ಸೆಲ್ಲರ್ಸ್ ಇರ್ತಾರೆ. ಅಂದರೆ ಇನ್ಫಿನಿಟಿ ಅಲ್ಲ, ಲೆಕ್ಕ ಹಾಕೋದು ಕಷ್ಟ, ಅಷ್ಟು ಜನ ಸೆಲ್ಲರ್ಸ್ ಇರ್ತಾರೆ. ಮತ್ತು ಇನ್ಫಿನಿಟ್ ನಂಬರ್ ಆಫ್ ಬೈಯರ್ಸ್ ಇರ್ತಾರೆ. ಸಿಕ್ಕಾಪಟ್ಟೆ ಜನ ಕೊಂಡ್ಕೊಳ್ಳೋರು ಇರ್ತಾರೆ, ಆದರೆ ಒಂದು ಸ್ವಲ್ಪ ಜಾಸ್ತಿ ಜನ ಮಾರಾಟ ಮಾಡೋರು ಇರ್ತಾರೆ ಎಂಬುದನ್ನು USA ಅವರಾದಂತಹ ಚೇಂಬರ್ಲಿನ್ ಅವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಅನೇಕ ಲಕ್ಷಣಗಳಿದೆ. ಅಲ್ಲಿ ಮೊದಲೇ ಹೇಳಿದಂತೆ ಈ ಚಾರ್ಟ್ ನಮಗೆ ಎಲ್ಲ ಕಾಲದಲ್ಲೂ ಉಪಯೋಗ ಬರುತ್ತೆ. ಮೊನೋಪಲಿಸ್ಟಿಕ್ ಕಾಂಪಿಟಿಷನ್ ಕೊನೆಯಲ್ಲಿದೆಯಲ್ಲ, ಅದರ ಲಕ್ಷಣಗಳನ್ನು ನಾವು ಎಕ್ಸಾಮಲ್ಲಿ ಬರೀಬೇಕಾಗತ್ತೆ. ಏನು ಲಕ್ಷಣಗಳು? ಮೊದಲನೇದಾಗಿ ಮೆನಿ ಸೆಲ್ಲರ್ಸ್ ಅಂದರೆ ಫ್ಯೂ ಅನ್ನೋದಕ್ಕಿಂತ ಮೆನಿ ಅನ್ನೋದು ಜಾಸ್ತಿ. ಫ್ಯೂ ಅಂದರೆ ಲೆಕ್ಕ ಮಾಡ್ಬೋದು ನೀವು, ಮೆನಿ ಅಂತಂದರೆ ಲೆಕ್ಕ ಮಾಡೋಕ್ಕಾಗಲ್ಲ. ತುಂಬ ಜನ ಸೆಲ್ಲರ್ಸ್ ಇರ್ತಾರೆ. ಉದಾಹರಣೆಗೆ ಸೋಪ್ ಇಂಡಸ್ಟ್ರಿ, ಕಾಸ್ಮೆಟಿಕ್ ಇಂಡಸ್ಟ್ರಿ, ಅದು ಎಷ್ಟು ಜನ ಪ್ರೊಡ್ಯೂಸರ್ಸ್ ಇರ್ತಾರೆ ಹೇಳೋಕ್ಕಾಗಲ್ಲ. ಆದರೆ ಮಾರುವವರು ಇನ್ನೂ ಜಾಸ್ತಿ. ಮಾರುವವ್ರ ಜನ ಸಂಖ್ಯೆ ಲೆಕ್ಕ ಹಾಕೋಕ್ಕೆ ಸಾಧ್ಯವಿಲ್ಲ, ಆದರೆ ಕೊಳ್ಳುವವ್ರ ಸಂಖ್ಯೆ ಲೆಕ್ಕ ಹಾಕೋಕ್ಕಂತೂ ಸಾಧ್ಯವೇ ಇಲ್ಲ. ಅಂದರೆ ಮಾರುವವರ ಸಂಖ್ಯೆ ಕೊಳ್ಳುವವರ ಸಂಖ್ಯೆಗಿಂತ ಕಮ್ಮಿ ಇರುತ್ತೆ. ಆದರೆ ಒಂದು 5-6 ಜನ 8-10 ಜನ ಅಂತ ಲೆಕ್ಕ ಹಾಕಲಿಕ್ಕೆ ಆಗೋದಿಲ್ಲ. ತುಂಬ ಜನ ಮಾರುವವರು ಇದ್ದೇ ಇರ್ತಾರೆ. ಇನ್ನು ಹೆಟ್ರೋಜಿನಿಟಿ ಆಫ್ ಪ್ರಾಡಕ್ಟ್ಸ್, ಇದರ ಮುಖ್ಯ ಲಕ್ಷಣ ಅಂತಂದರೆ ನೋಡಿ, ಪರಿಪೂರ್ಣ ಪೈಪೋಟಿಯಲ್ಲಿ ಕೇವಲ ಹೋಮೋಜಿನಿಟಿ, ವಸ್ತು ಸಾಮ್ಯತೆ, ಆದರೆ ಇಲ್ಲಿ ವಸ್ತು ವೈವಿಧ್ಯತೆ, ಜಸ್ಟ್ ಆಪೋಸಿಟ್ ಟು ಪರ್ಫೆಕ್ಟ್ ಕಾಂಪಿಟೀಷನ್. ಆಮೇಲೆ ವೇರಿಯಬಲ್ ಪ್ರೈಸು, ಇಲ್ಲಿ ವಸ್ತು ವೈವಿಧ್ಯತೆ ಇರೋದ್ರಿಂದ ಕ್ವಾಲಿಟಿ, ಕ್ವಾಂಟಿಟಿ, ಟೈಮು ಎಲ್ಲ ನೋಡಿಕೊಂಡು ಅವನು ಪ್ರೈಸನ್ನು ಕಾಲಕ್ಕೆ ತಕ್ಕ ಹಾಗೆ ಬೇರೆ ಬೇರೆ ಮಾಡ್ತಾರೆ. ಫ್ರೀ ಎಂಟ್ರಿ ಆ್ಯಂಡ್ ಎಕ್ಸಿಟ್, ಇದು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಂತಲೇ ಇದೆ. ಅಂದರೆ ಯಾರು ಬೇಕಾದರೂ ಸೋಪ್ ಇಂಡಸ್ಟ್ರಿ ಸೇರ್ಕೋಬೋದು, ಲಾಸ್ ಆದರೆ ಯಾರು ಬೇಕಾದ್ರೂ ಸೋಪ್ ಇಂಡಸ್ಟ್ರಿಯಿಂದ ಹೊರಗೆ ಬರ್ಬೋದು. ಫ್ರೀ ಎಂಟ್ರಿ ಆ್ಯಂಡ್ ಎಕ್ಸಿಟ್. ಅಡ್ವರ್ಟೈಸ್ಮೆಂಟ್ ಕಾಸ್ಟ್ ಇಲ್ಲೂ ಇರುತ್ತೆ, ಎಲ್ಲ ಸಿಕ್ಕಾಪಟ್ಟೆ ಅಡ್ವರ್ಟೈಸ್ ಮಾಡ್ತಾರೆ. ಟ್ರಾನ್ಸ್ಪೋರ್ಟ್ ಕಾಸ್ಟ್ ಇರುತ್ತೆ, ಅಂದರೆ ಅಲ್ಲಿಂದ ನಮ್ಮ ಮನೆಗೆ ತಂದು ಕೊಡಬೇಕು ಅಂತಂದರೆ ನಾವು ಟ್ರಾನ್ಸ್ಪೋರ್ಟ್ ಕಾಸ್ಟನ್ನು ಕೊಡಲೇಬೇಕಾಗತ್ತೆ. ಟೈಮ್ ಪೀರಿಯಡ್, ಇದು ಕೂಡ ಲಾಭ ನಷ್ಟವನ್ನು ಹೇಳುವಾಗ ಕಾಲವನ್ನು ಗಮನಿಸಬೇಕಾಗತ್ತೆ, ಅಲ್ಪಾವಧಿ ಮತ್ತು ದೀರ್ಘಾವಧಿ ಅಂತ. ಹಾಗೆಯೇ ಇವನು ಪ್ರೈಸ್ ಟೇಕರ್, ಇವನು ಪ್ರೈಸ್ ಫಿಕ್ಸ್ ಮಾಡೋಕ್ಕಾಗಲ್ಲ, ಕಾಂಪಿಟೇಷನ್ ಜಾಸ್ತಿ ಇರೋದ್ರಿಂದ ಬೇರೆಯವರು ಯಾವ ರೀತಿ ಪ್ರೈಸ್ ಫಿಕ್ಸ್ ಮಾಡ್ತಾರೆ ಅದೇ ರೀತಿ ಇವನು ಕೂಡ ಪ್ರೈಸ್ ಫಿಕ್ಸ್ ಮಾಡಬೇಕಾಗತ್ತೆ. ನಂಗೆ ಜಾಸ್ತಿ ಲಾಭ ಬರಲಿ ಅಂತ ಜಾಸ್ತಿ ಪ್ರೈಸನ್ನು, ಬೆಲೆಯನ್ನು
ನಿಗದಿ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಇದು ಯಾರ ಚಿತ್ರ? ಪ್ರೊಫೆಸರ್ ಚೇಂಬರ್ಲಿನ್. ಇವ್ರ ಪ್ರಕಾರ ಎರಡು ರೀತಿಯ ಬೆಲೆ ನಿರ್ಧಾರ ಆಗುತ್ತೆ. ಬೆಲೆ ನಿರ್ಧಾರ ಅಂದರೆ ನಮ್ಮ ಲಾಭ, ಎರಡು ರೀತಿ ಲಾಭ ಮಾಡ್ಕೋಬೋದು. ಒಂದನೇದು ಅಲ್ಪಾವಧಿಯಲ್ಲಿ ಲಾಭ, ಇನ್ನೊಂದು ದೀರ್ಘಾವಧಿಯಲ್ಲಿ ಲಾಭ. ಅಲ್ಪಾವಧಿಯಲ್ಲಿ ಮೂರು ರೀತಿಯ, ಸಹಜವಾಗಿ ಎಲ್ಲ ನೋಡ್ಕೊಬಂದಿದ್ದೀವಿ ನಾವು, ಮೂರು ರೀತಿಯ ಪ್ರೈಸ್ ಫಿಕ್ಸಿಂಗ್ ಇದೆ. ನಾರ್ಮಲ್ ಪ್ರಾಫಿಟ್ಟು, ಸೂಪರ್ ನಾರ್ಮಲ್ ಪ್ರಾಫಿಟ್ಟು, ಸ್ಟೇಜ್ ಆಫ್ ಲಾಸು. ಇನ್ನು ದೀರ್ಘಾವಧಿಯಲ್ಲಿ ನಾರ್ಮಲ್ ಪ್ರಾಫಿಟ್ ಸ್ಟೇಜು ಎಂಬುದನ್ನು ಇವರು ಕೂಡ, ಅಂದರೆ ಅದೇ ಹೇಳಿದ್ನಲ್ಲ, ಮೊನೋಪಲಿ ಮತ್ತು ಪರ್ಫೆಕ್ಟ್ ಕಾಂಪಿಟೇಷನ್ ಎರಡೂ ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಅದೆರಡರ ಮಿಶ್ರಣವೇ ಮೊನೋಪಲಿಸ್ಟಿಕ್ ಕಾಂಪಿಟೇಷನ್. ಈಗ ಮೊನೋಪಲಿಸ್ಟಿಕ್ ಕಾಂಪಿಟೇಷನಲ್ಲಿ ಅಲ್ಪಾವಧಿಯಲ್ಲಿ ನಾರ್ಮಲ್ ಪ್ರಾಫಿಟ್ ಯಾವ ಥರ ಇರುತ್ತೆ ಎಂಬುದನ್ನು ಈ ಚಿತ್ರದಲ್ಲಿ ತೋರಿಸಿದೆ. ಇದು ನೋಡಿ, ಎಮ್ ಆರ್ ಮತ್ತು ಎ ಆರ್ ಬೇರೆ ಬೇರೆ ಆಗಿರುತ್ತೆ. ಇದು ಏಕಸ್ವಾಮ್ಯದ ಸ್ವಲ್ಪ ಭಾಗವನ್ನು ತಂದುಕೊಂಡಿದ್ದಾರೆ. ಅಂದರೆ ಇಲ್ಲಿ ಸೀಮಾಂತ ಆದಾಯ ಮತ್ತು ಸರಾಸರಿ ಆದಾಯ ಬೇರೆ ಬೇರೆ ಆಗಿರುತ್ತೆ. ಆದರೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಅವೆರಡು ಒಂದೇ ಆಗಿರುತ್ತೆ. ಏನು ಹೇಳ್ತಾ ಇದೆ ಚಿತ್ರ? ಹಿಯರ್ OX axis represents output, OY for price, E for equilibrium where MC cuts MR from below. ಇದು ಈಕ್ವಿಲಿಬ್ರಿಯಮ್. ಆದರೆ ಇವರು ಏಕಸ್ವಾಮ್ಯಗಳ ಮಿಶ್ರಣ ಆಗಿರೋದ್ರಿಂದ ಇವರಿಗೆ ನಾರ್ಮಲ್ ಪ್ರಾಫಿಟ್ ಬರೋದೇನೆ ಆ್ಯಾವ್ರೇಜ್ ರೆವಿನ್ಯೂ, ಆ್ಯಾವ್ರೇಜ್ ಕಾಸ್ಟ್ ಮೀಟ್ ಆಗೋ ಜಾಗದಲ್ಲಿ. ಆ್ಯಾವ್ರೇಜ್ ಸರಾಸರಿ ಆದಾಯ ಮತ್ತು ಸರಾಸರಿ ವೆಚ್ಚ ಎಲ್ಲಿ ಮೀಟ್ ಆಗುತ್ತೆ? ಎಲ್ ಬಿಂದುವಿನಲ್ಲಿ ಮೀಟ್ ಆಗುತ್ತೆ. ಎಲ್, ಇಂಗ್ಲೀಷ್ ಕ್ಯಾಪಿಟಲ್ ಲೆಟರ್ ಎಲ್ ಬಿಂದುವಿನಲ್ಲಿ ಮೀಟ್ ಆಗ್ತಾ ಇರೋದ್ರಿಂದ OP ಇಸ್ ದ ಪ್ರೈಸ್, OQ ಇಸ್ ದ ಔಟ್ಪುಟ್. ಇನ್ನು ಸೂಪರ್ ಪ್ರಾಫಿಟ್ಟು ನಾವು ಮೊನೋಪಲಿಯಲ್ಲಿ ನೋಡಿದ ಹಾಗೆ ಏಕಸ್ವಾಮ್ಯದಲ್ಲಿ ನೋಡಿದಂತೆ ಇದೆ. ಇಲ್ಲೂ ಕೂಡ ಚಿತ್ರದಲ್ಲಿ ನೋಡೋದಾದರೆ OX ಈಕ್ವಲ್ಸ್ ಔಟ್ಪುಟ್, OY ಈಕ್ವಲ್ಸ್ ಪ್ರೈಸ್, E ಫಾರ್ ಈಕ್ವಿಲಿಬ್ರಿಯಮ್ ವೇರ್ MC ಕಟ್ಸ್ MR ಫ್ರಮ್ ಬಿಲೋ. ಇದಿಷ್ಟನ್ನು ನಾವು ಯಾವಾಗಲೂ ಪದೇ 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 ರಿಪೀಟ್ ಮಾಡ್ತಾ ಇದ್ದಾಗ ಸುಲಭವಾಗಿ ಅರ್ಥ ಆಗುತ್ತೆ. ಒಂದು ದಿವಸದಲ್ಲಿ ಬೆಳಗಿನ ಸಂಜೆ ಒಳಗೆ ಕೂತು ಎಲ್ಲ ಓದ್ಬಿಡ್ತೀನಿ ಅಂದರೆ ಆಗಲ್ಲ. ಬೈ ಹಾರ್ಟ್ ಮಾಡ್ತಾ ಇರಬೇಕು. ಆಗ ಆಟೋಮೆಟಿಕ್ಕಾಗಿ ತಕ್ಷಣ ಮನಸ್ಸಿಗೆ ಹೊಡಿತಾ ಇರುತ್ತೆ, ಡಯಾಗ್ರಾಮ್ ಓಡ್ತಾ ಇರುತ್ತೆ, ಕೈನೂ ಓಡ್ತಾ ಇರುತ್ತೆ, ಖುಷಿನೂ ಆಗ್ತಾ ಇರುತ್ತೆ. MC ಕಟ್ಸ್ MR ಫ್ರಮ್ ಬಿಲೋ. ಕಂಡೀಷನ್ ಫಾರ್ ಸೂಪರ್ ಪ್ರಾಫಿಟಿಗೆ ಕಂಡೀಷನ್ ಏನು? AC ಕಡಿಮೆ ಇರಬೇಕು, AR ಜಾಸ್ತಿ ಇರಬೇಕು. ನೋಡಿ, AC ಈಸ್ ಮೆಜರ್ಡ್ ಅಟ್ ಪಾಯಿಂಟ್ E, AR ಈಸ್ ಮೆಜರ್ಡ್ ಅಟ್ ಪಾಯಿಂಟ್ L. ದೇರ್ಫಾರ್ P1 LE ಇಸ್ ದ ಏರಿಯಾ ಆಫ್ ಸೂಪರ್ ಪ್ರಾಫಿಟ್. ಹಾಗಾದರೆ ಲಾಭ ಆಯಿತಾ ನಷ್ಟ ಆಯಿತಾ? ಸೂಪರ್ ಪ್ರಾಫಿಟ್ ಹೇಳುವಾಗ, ಸಿಕ್ಕಾಪಟ್ಟೆ ಲಾಭ ಹೇಳುವಾಗ ಪ್ರೈಸನ್ನು ಹೆಚ್ಚು ಮಾಡಿ ಹೇಳಬೇಕು. P ಇಂದ P1ಗೆ ಜಾಸ್ತಿ ಆಯಿತು ಅಂತ ಹೇಳಬೇಕು. ಅದರಿಂದ OP1 ಇಸ್ ಪ್ರೈಸ್, OQ ಇಸ್ ದ ಔಟ್ಪುಟ್. ಇನ್ನೂ ಒಂದು ಸ್ಟೇಜ್ ಇದೆ, ಅದನ್ನೇನಂತ ಕರೀತಾರೆ? ಸ್ಟೇಜ್ ಆಫ್ ಲಾಸ್ ಅಂತ ಕರೀತಾರೆ. ಕೆಲವು ಸಲ ಕಂಪ್ನಿಗಳು ಲಾಸ್ ಆಗೋ ಸಾಧ್ಯತೆಯೂ ಇರುತ್ತೆ. ಇದು ಮೊನೋಪಲಿ ಏನು ಸಿಚುವೇಶನ್ ಬಂದಿದೆ ಅದೇ ರೀತಿ ಬರುತ್ತೆ ಇಲ್ಲಿ. ನೋಡಿ, ಇದು ಮೊನೋಪಲಿಲಿ ಏನು ಬರುತ್ತೆ ಅದೇ ರೀತಿ ಇಲ್ಲೂ ಬರುತ್ತೆ. OX ಈಕ್ವಲ್ಸ್ ಔಟ್ಪುಟ್, OY ಈಕ್ವಲ್ಸ್ ಪ್ರೈಸ್, E ಈಕ್ವಲ್ಸ್ ಈಕ್ವಿಲಿಬ್ರಿಯಮ್ ವೇರ್ MC ಕಟ್ಸ್ MR ಫ್ರಮ್ ಬಿಲೋ. ಕಂಡೀಷನ್ ಫಾರ್ ಲಾಸ್ ಈಸ್ ಕಾಸ್ಟ್ ಈಸ್ ಗ್ರೇಟರ್, ರೆವಿನ್ಯೂ ಇಸ್ ಲೆಸ್ಸರ್. ರೆವಿನ್ಯೂ ಇಸ್ ಮೆಜರ್ಡ್ ಅಟ್ ಪಾಯಿಂಟ್ L. ರೆವಿನ್ಯೂವನ್ನು ಎಲ್ ಬಿಂದುವಿನಲ್ಲಿ ಹೇಳಿದರೆ ಖರ್ಚನ್ನು K ಬಿಂದುವಿನಲ್ಲಿ ಹೇಳಲಾಗಿದೆ. ಅದರಿಂದ PU P1ಗೆ ಕಡಿಮೆ ಆಗಿದೆ. ಅದರಿಂದ PKL P1 ಇಸ್ ದ ಏರಿಯಾ ಆಫ್ ಲಾಸ್ ಎಂಬುದನ್ನು ಈ ಚಿತ್ರ ತೋರಿಸುತ್ತೆ. ನೋಡಿ, ಪೈಥಾಗರಸ್ನ ಪ್ರಮೇಯ ಹೇಳೋದಾದರೆ ಅದೇ ರೀತಿ ಹೇಳೋದಾದರೆ OX ಈಕ್ವಲ್ಸ್ ಔಟ್ಪುಟ್, OY ಈಕ್ವಲ್ಸ್ ಪ್ರೈಸ್, ಸ್ಟೇಜ್ ಆಫ್ ಲಾಸ್ ಡ್ಯೂರಿಂಗ್ ಶಾರ್ಟ್ ಪೀರಿಯಡ್ is explained here. E equals equilibrium where MC cuts MR from below, which is based on the marginality equilibrium. Condition for the loss is C is greater than B or AC is greater than AR, where C ಅಂದ್ರೆ ಏನು? ಆವ್ರೇಜ್ ಕಾಸ್ಟು, AC ಅಂದ್ರೆ ಏನು? ಆವ್ರೇಜ್ ರೆವಿನ್ಯೂ ಅಥವಾ ಬೆನಿಫಿಟ್ಟು ಅಥವಾ ಪ್ರಾಫಿಟ್ಟು. ಹಿಯರ್ AC is measured at point L and AR is measured at point E. So the cost is greater than revenue. ಕಾಸ್ಟ್ ಜಾಸ್ತಿ ಆಗಿದ್ರೆ ಲಾಸ್. ಸೊ ದ ಪ್ರೈಸ್ ಈಸ್ ಮೆಜರ್ಡ್ ಅಟ್ ಪಾಯಿಂಟ್ P1. ಸೊ P1 LE is the shaded area of loss. So OP1 is price and OQ is output, which is popularly called loss of a company. ಇದು ಏನು ಹೇಳ್ತಾ ಇದೆ? ಕಂಪನಿ ಲಾಸ್ ಆಗುವ ಸಾಧ್ಯತೆಯನ್ನು ಒಂದು ಫಾರ್ಮುಲಾದ ಮೂಲಕ ಇಲ್ಲಿ ತಿಳಿಸ್ಕೊಡ್ತಾ ಇದೆ. ದೀರ್ಘಾವಧಿಯಲ್ಲಿ ಯಾವಾಗಲೂ ಇವರು ನಾರ್ಮಲ್ ಪ್ರಾಫಿಟನ್ನು ಪಡೀತಾರೆ. ಯಾಕೆಂದರೆ ಫ್ರೀ ಎಂಟ್ರಿ ಆ್ಯಂಡ್ ಎಕ್ಸಿಟ್, ಲಾಭ ಇದೆ ಅಂತ ಗೊತ್ತಾದರೆ ಪ್ರತಿಯೊಬ್ಬರು ಕೂಡ ಅದೇ ಉತ್ಪಾದನೆಯನ್ನು ಶುರು ಮಾಡೋದರಿಂದ ಇಲ್ಲಿ
ಲಾಭ ಪಡಿತಾ ಇದ್ದವನು ಶೇರ್ ಮಾಡಿಕೊಂಡು ನಾರ್ಮಲ್ ಪ್ರಾಫಿಟಿಗೆ ಬರ್ತಾನೆ. ಅಥವಾ ಒಂದು ಸುಮಾರು ವರ್ಷಗಳ ಕಾಲ ಲಾಸಲ್ಲೇ ನಡೀತಾ ಇದ್ದ ಕಂಪನಿ ಅಂತಂದರೆ ಕ್ಲೋಸ್ ಮಾಡಿಬಿಟ್ಟು ಬೇರೆ ಉದ್ಯೋಗ ಶುರು ಮಾಡ್ತಾನೆ ಎಂಬುದನ್ನು ಈ ಚಿತ್ರ ತೋರಿಸಿದ್ದೇನೆ. ನಾರ್ಮಲ್ ಪ್ರಾಫಿಟ್ ಬಗ್ಗೆ ನಾವು ಆಲ್ರೆಡಿ ವಿಶ್ಲೇಷಣೆ ಮಾಡಿದ್ದೀವಿ. ಅದೇ ಡಯಾಗ್ರಾಮ್ನ ನೀಟಾಗಿ ಬರೆದ್ಬಿಟ್ಟು ವಿವರಣೆ ಕೊಟ್ಟರಾಯಿತು. ಇಯರ್ OX ಈಕ್ವಲ್ಸ್ output, OY equals price, E equals equilibrium, where MC cuts M are from below. Condition for normal profit is AC is equal to AR. AC is measured at point L. AR is also measured at point L. Therefore, they are getting normal profit. ಮೇಲಿನ ಎಲ್ಲ ಅಂಶಗಳಿಂದ ನಮಗೇನು ಅನಿಸುತ್ತೆ ಅಂತಂದರೆ, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಮತ್ತು ಮೊನೋಪಲಿ ಏಕಸ್ವಾಮ್ಯ ಎರಡು ತುದಿಗಳು. ಈ ಎರಡು ತುದಿಗಳ ಮಧ್ಯದಲ್ಲಿ ಒಂದು ಮಗುವಾಗಿ ಇದ್ದಂತಹ ಸಂಸ್ಥೆ ಅಂತಂದರೆ ಮೊನೋಪಲಿಸ್ಟಿಕ್ ಕಾಂಪಿಟಿಷನ್. ಎರಡರ ಒಳ್ಳೆಯ ಅಂಶಗಳನ್ನು ತಗೊಂಡು ಹುಟ್ಟಿದಂತಹ ಈ ಮೊನೋಪಲಿಸ್ಟಿಕ್ ಸ್ವಾಮ್ಯಯುತ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ನಮ್ಮ ನಿಜ ಜೀವನದಲ್ಲಿ ವಸ್ತು ವೈವಿಧ್ಯತೆ ಮತ್ತು ಅಡ್ವರ್ಟೈಸ್ಮೆಂಟ್ ಕಾಸ್ಟು ಇವೆರಡರ ಪ್ರಭಾವದಿಂದ ಅತ್ಯುತ್ತಮವಾಗಿ ಉತ್ಪಾದಕರಿಗೆ ಲಾಭವನ್ನು ತಂದುಕೊಡುವಂತಹ ಒಂದು ಸಂಸ್ಥೆಯಾಗಿದೆ. ಇದರ ಬಗ್ಗೆ ನಾವು ಇಷ್ಟೊತ್ತು ತಿಳಿದುಕೊಂಡಿದ್ದೇವೆ. ಕೇಳಿಸಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ಸಮಸ್ಯೆಗಳಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ, ಅದಕ್ಕೆ ಅಲ್ಲೇ ಉತ್ತರ ಕೊಡಲಾಗುವುದು.